ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಆನ್ಲೈನ್ ತರಗತಿಗಳಿಗೆ ಮೊದಲಿಗೆ ಸ್ವಾಗತ. ಈಗಾಗಲೇ 4 ತಿಂಗಳು ರಜದಲ್ಲಿ ನೀವು ಹೇಗೆ ಕಳೆದಿರಿ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ಇವತ್ತು ಮೊದಲನೇ ತರಗತಿಯನ್ನ ಬೇಸಿಕ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಮೊದಲು ನಾವು ಇವತ್ತು ಬೇಸಿಕ್ ಆಫ್ ಮ್ಯಾಥಮೆಟಿಕ್ಸ್ ಅಂದ್ರೆ ಮ್ಯಾಥಮೆಟಿಕ್ಸ್ ಬೇಸಿಕ್ ನ ಕಲಿಯೋಣ. ಅಲ್ಲಿ ನಾವು ಬ್ರಿಡ್ಜ್ ಕೋರ್ಸ್ ಮೂಲಕ ಬೇಸಿಕ್ ಮ್ಯಾಥಮೆಟಿಕ್ಸ್ ಅನ್ನ ಇವತ್ತು ಕಲಿಯೋಣ. ಅದೇ 4 ಮ್ಯಾಥಮೆಟಿಕ್ಸ್ ನ ಫಂಕ್ಷನ್ಗಳು ಅವೆಲ್ಲ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಅವೇನಪ್ಪ ಅಂತಂದ್ರೆ ಫಸ್ಟ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. ಈಗ ಇದೇನ್ ಸರ್ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಅಡಿಷನ್ ಸಬ್ಟ್ರಾಕ್ಷನ್ ಕಲ್ತಿದ್ದೀವಿ, ಇವತ್ತು ಅದನ್ನೇ ಹೇಳ್ತೀರಾ ಅಂತ ನೀವು ಕೇಳಿದ್ರೆ ಮಕ್ಕಳು ಏನ್ ಗೊತ್ತಾ, ನಾವು ಯಾವಾಗ ಈ ಬೇಸಿಕ್ 4 ಅಂಶಗಳನ್ನ ಅಥವಾ ಈ 4 ಫಂಕ್ಷನ್ಗಳನ್ನ ಕರೆಕ್ಟಾಗಿ ಕಲಿತೀವಿ ಆಗ ನಮ್ಮ ಮ್ಯಾಥ್ಸ್ 100% ಈಸಿ ಆಗುತ್ತೆ. ಜೊತೆಗೆ ಈ 4 ಮ್ಯಾಥಮೆಟಿಕ್ಸ್ ಫಂಕ್ಷನ್ಗಳು ನಮಗೆ ಕರೆಕ್ಟಾಗಿ ಬಂದ್ರೆ ನಾವು ಇದೇ SSLC ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ಅಥವಾ ನಮ್ಮ ಎಕ್ಸಾಮಿನೇಷನ್ ಅಲ್ಲಿ 100ಗೆ 100 ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಅದಕ್ಕೆ ಫಸ್ಟ್ ನಾವು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಈ 4 ಫಂಕ್ಷನ್ಗಳೇನಿವೆ ಇವುಗಳನ್ನ ಕರೆಕ್ಟಾಗಿ ಕಲಿಯೋಣ. ಈ ಒಂದು 4 ಯಾಕೆಂದ್ರೆ ನಿಮಗೆಲ್ಲ ಗೊತ್ತಿದೆ ಇಲ್ಲ ಅಂತಲ್ಲ, ಬಟ್ ಈ 4 ತಿಂಗಳೆಲ್ಲ ಎಲ್ಲೆಲ್ಲೋ ಹೋಗಿ ನಮ್ಮ ತಲೆಗಳೆಲ್ಲ ಕ್ಲಾಸಿಗೆ ಬಂದಿಲ್ಲ ಅಲ್ವಾ. ಹಾಗಾಗಿ ಇವತ್ತು ಫಸ್ಟ್ ಈ ಕ್ಲಾಸ್ಗಳನ್ನ ಕಲಿಯೋದ್ರ ಮೂಲಕ ನಾವು ಇವತ್ತಿನ ಕ್ಲಾಸ್ ಆರಂಭ ಮಾಡೋಣ. ಈಗ ನಾವು ಮ್ಯಾಥಮೆಟಿಕ್ಸ್ ಫಂಕ್ಷನ್ ನಲ್ಲಿ ಈ ಅಡಿಷನ್, ಸಬ್ಟ್ರಾಕ್ಷನ್ ಇವನ್ನೆಲ್ಲ ಕಲಿಯೋಕೆ 3 ವಿಭಾಗಗಳನ್ನ ಮಾಡ್ಕೊಂಡಿದ್ದೀನಿ. ಏನಂತಂದ್ರೆ ಮೊದಲು ನಂಬರ್ಸ್, ಅಡಿಷನ್ ಇನ್ ನಂಬರ್ಸ್, ಡಿವಿಷನ್ ಆಫ್ ನಂಬರ್ಸ್, ಸಬ್ಟ್ರಾಕ್ಷನ್ ಆಫ್ ನಂಬರ್ಸ್, ಅದೇ ತರ ಮಲ್ಟಿಪ್ಲಿಕೇಶನ್ ಆಫ್ ನಂಬರ್ಸ್, ಅದೇ ತರ ಫ್ರಾಕ್ಷನ್ಸ್ಗೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಅದೇ ತರ ಆಲ್ಜಿಬ್ರಾಯಿಕ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಈ ತರ ಈ ಎಲ್ಲಾ ಫಂಕ್ಷನ್ಗಳಿಗೂ ಡಿಫ್ರೆಂಟ್ ಅಡಿಷನ್, ಸಬ್ಟ್ರಾಕ್ಷನ್ ಏನಿದೆ ಇವನ್ನೆಲ್ಲ ಇವತ್ತು ಕಲಿಯೋಣ. ಈಗ ಮೊದಲನೇದಾಗಿ ನಂಬರ್ಸ್ಗೆ ಈ 4 ಫಂಕ್ಷನ್ಗಳನ್ನ ಕಲಿತಾ ಹೋಗೋಣ. ಓಕೆನಾ? ಈಗ ಮೊದಲನೇದಾಗಿ ವಾಟ್ ಈಸ್ ದಿಸ್ ಬ್ರಿಡ್ಜ್ ಕೋರ್ಸ್? ಈಗ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಂಡಾಗ ಏನ್ ಸ್ವಲ್ಪ ಬ್ರಿಡ್ಜ್ ಕೋರ್ಸ್ ಅಂತ ಇದ್ದಾವೆ ಕೇಳೇ ಇಲ್ಲ ಸಬ್ಜೆಕ್ಟ್ ಅಂತ ಅಂದ್ಕೊಂಡ್ರೆ, ಈ ಬ್ರಿಡ್ಜ್ ಕೋರ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಬ್ರಿಡ್ಜ್ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತು. ಬ್ರಿಡ್ಜ್ ಅಂದ್ರೆ ಸೇತುವೆ. ಏನಕ್ಕೆ ಸೇತುವೆ? ಇಲ್ಲಿ ಬ್ರಿಡ್ಜ್ ಕೋರ್ಸ್ಗೆ ಸೇತುವೆ ಅಂತ ಇದೆ. ಏನಪ್ಪಾ ಅಂತಂದ್ರೆ ಈಗ ರಜೆ ಇದೆ, 2 ತಿಂಗಳು, 3 ತಿಂಗಳು, 4 ತಿಂಗಳು ನಾವು ಆಗಲೇ ರಜೆಲ್ಲಿದ್ದೀವಿ. ಈ ಮಧ್ಯೆ ಒಂದು ಗ್ಯಾಪ್ ಆಗಿದೆ. ಅವಾಗ 7-8 ತಿಂಗಳು ಕಲ್ತ್ಕೊಂಡ್ಬಂದ್ವು 8th ಅಲ್ಲಿ 9th ಅಲ್ಲಿ ಎಲ್ಲ. ಈ 7-8 ತಿಂಗಳು ಕಲ್ತ್ಕೊಂಡ್ಬಂದಿದ್ದು ಈ 4 ತಿಂಗಳು ಮತ್ತೆ ಗ್ಯಾಪ್ ಆಯ್ತಲ್ಲ, ಈ ಕಂದಕ ಈ ಗ್ಯಾಪ್ ಅನ್ನ ಮುಚ್ಚಲಿಕ್ಕೆ ನಾವೇನ್ ಕಟ್ತಾ ಇದೀವಿ ಅಂತ ಬ್ರಿಡ್ಜ್ ಕಟ್ತಾ ಇದೀವಿ. ಅಂದ್ರೆ ಹಿಂದೆ ಕಲ್ತಿದ್ದಕ್ಕಂತ ಎಲ್ಲಾ ವಿಚಾರಗಳನ್ನು ಒಮ್ಮೆ ಗ್ಲಾನ್ಸ್ ಮಾಡ್ತಕ್ಕಂಥದ್ದು, ಅಥವಾ ಈಗ ಹಿಂದೆ ಕಲ್ತಿದ್ದಂತ ಎಲ್ಲಾ ವಿಚಾರಗಳನ್ನು ಒಮ್ಮೆ ನೆನೆಸ್ಕೊಂಡು ಈಗಿನ ತರಗತಿಗಳಿಗೆ ನಾವು ನಮ್ಮ ಮಾನಸಿಕವಾಗಿ ರೆಡಿ ಆಗ್ಲಿಕ್ಕೆ ಅಂತಲೇ ನಾವು ಮಾಡ್ತಾ ಇರೋದು ಈ ಬ್ರಿಡ್ಜ್ ಕೋರ್ಸ್. ಈ ಬ್ರಿಡ್ಜ್ ಕೋರ್ಸ್ ಅಲ್ಲಿ ನಾವು ಮೊದಲು ತಗೊಂಡಿದ್ದು ನಂಬರ್ಸ್ ಅಲ್ಲಿ ಅಡಿಷನ್ ಅಲ್ವಾ? ನಿಮಗೆಲ್ಲ ಗೊತ್ತು ಅಡಿಷನ್ ಅಂತಾನೆ ಸರ್ ಸಿಂಪಲ್ ಸರ್, ಒಂದು ಕೂಡಿದ್ರೆ 2, 1 + 1 = 2 ಇಷ್ಟನ್ನ ನಾವು ಯಾವ್ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನ ಈ ಅಡಿಷನ್ ನೋಡ್ತಾ ಹೋದ್ರೆ, ಮೊದಲನೇದಾಗಿ ನಾವು ಸುಮ್ಮನೆ ಸಿಂಪಲ್ ಎಕ್ಸಾಂಪಲ್ ತಗೋತೀವಿ. 1 2 3 4 5 ಪ್ಲಸ್ 3 4 5 6 7. ನಿಮ್ಗೆಲ್ಲ ಗೊತ್ತಲ್ವಾ, ಸಿಂಪಲ್ ಇದೆ. ಅಡಿಷನ್ ನಿಮ್ಗೆ ಮುಂಚೆಯಿಂದ ಕಲ್ತಿರ್ತೀರಾ. ಹಾಗಾಗಿ ನಾನು ಜಸ್ಟ್ ಒಂದೇ ಸುಮ್ಮನೆ ಡೆಮೋ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿರ್ತೀನಿ. 5 + 7 12, 12ಗೆ 2 1 ಕ್ಯಾರಿ, 6 + 4 10, 10 + 1 11, 11ಗೆ 1 ಕ್ಯಾರಿ, 5 + 3 8, 8 + 1 9, 4 + 2 6, 3 + 1 4. ಅಡಿಷನ್ ಗೊತ್ತಿದೆಯಲ್ವಾ? ನೀವು ಈ ತರ ನನಗೆ ನೆಕ್ಸ್ಟ್ ನೀವು ನಮ್ಮನ್ನ ಮೀಟ್ ಮಾಡಬೇಕಾದ್ರೆ ಈ ತರದೊಂದು ಅಡಿಷನ್ ಒಂದು 5 ಪ್ರಾಬ್ಲಮ್ಸ್ ನ ನೀವು ನನಗೆ ಪ್ರಾಬ್ಲಮ್ ವರ್ಕ್ ಮಾಡಿ ಸಬ್ಮಿಟ್ ಮಾಡಬೇಕು. ಓಕೆನಾ? ಇದು ನಿಮಗೆ ಹೋಮ್ವರ್ಕ್ ನೆನಪಿರಲಿ. ಆದ್ರೆ ಈ ಅಡಿಷನ್ ನಾವು ಈ ತರ ವರ್ಕ್ ಮಾಡ್ಕೊಂಡು ಕೂತ್ಕೊಂತ ಹೋದ್ರೆ ಎಷ್ಟು ಟೈಮ್ ತಗೋತೀವಿ? ನಾವು ಹಾಗೆ 9th 10th ಅಲ್ಲಿ ಇದೀವಿ. ಆದ್ರೆ ಈ ಅಡಿಷನ್ ಇನ್ನು ಫಾಸ್ಟ್ ಆಗಿ ಮಾಡ್ಬೋದಾ? ಅದಕ್ಕೆ ನಾನೊಂದು ಟ್ರಿಕ್ ಹೇಳ್ಬಿಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಈ ನಂಬರ್ ಇದೆ ಅನ್ಕೊಳ್ಳೋಣ, 99 + 98 ಅಂತ ಇದೆ. ಓಕೆನಾ? ಇದನ್ನ ಆಡ್ ಮಾಡ್ಬೇಕಾದ್ರೆ ಹೇಗೆ ಯಾವ ತರ ಟ್ರೈ ಮಾಡ್ಬೋದಪ್ಪ ಅಂತಂದ್ರೆ ನೋಡಿ, 99ಗೆ 100ಗೆ 1 ಕಡಿಮೆ ಇದೆಯಾ? ಇದು 100ಗೆ 2 ಕಡಿಮೆ ಇದೆಯಾ? ನೋಡಿ, ಈಗ ಇಲ್ಲಿ 100ಗೆ 2 ಕಡಿಮೆ ಇದೆ, ಇಲ್ಲಿ 100ಗೆ 1 ಕಡಿಮೆ ಇದೆ ಅಲ್ವಾ? 100 + 100 ಮಾಡಿದ್ರೆ 200 ಆಗುತ್ತೆ. 200 ಎಷ್ಟು ಕಡಿಮೆ ಇದೆ? 2 + 1 3 ಕಡಿಮೆ ಇದೆ ಅಂತಂದ್ರೆ ಒಂದೇ ಸಲ 197 ಅಂತ. 200ಗೆ 3 ಲೆಸ್ ಮಾಡಿದ್ರೆ 197 ತಾನೆ. ಹೀಗೆ ತೊಂದ್ರೆ ನಮ್ಮ ಕ್ಯಾಲ್ಕುಲೇಷನ್ ಯಾವತ್ತು ಫಾಸ್ಟ್ ಆಗಿರ್ಬೇಕು. ನಮ್ಮ ಕ್ಯಾಲ್ಕುಲೇಷನ್ ಈ ತರ ವೇಟ್ ಮಾಡಲೇಬಾರದು.
ನಮ್ಮ ಕ್ಯಾಲ್ಕುಲೇಷನ್ ಆಗಬೇಕು ಮೈಂಡ್ ಕ್ಯಾಲ್ಕುಲೇಷನ್ ಆಗಿರಬೇಕು. ಈ ಅದರಲ್ಲೂ ಅಡಿಷನ್ ಸಬ್ಟ್ರಾಕ್ಷನ್ ಅಂತೂ ನಾವೆಷ್ಟು ಫಾಸ್ಟ್ ಮಾಡ್ತೀವೋ ಯಾವುದೇ ಲೆಕ್ಕವನ್ನ 10 ಸೆಕೆಂಡ್ಸ್ಗಿಂತ ಜಾಸ್ತಿ ತಗೊಂಡು ಹೋಗ್ಬಾರ್ದು. ಅಷ್ಟು ಫಾಸ್ಟ್ ಆಗಿ ನಾವು ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡೋದು ಕಲ್ತ್ರೆ ನಮಗೆ ಮ್ಯಾಥ್ಸ್ ಇನ್ನೂ ಈಸಿ ಆಗ್ತಾ ಹೋಗ್ತದೆ. ಓಕೆನಾ? ಇದು ನಂಬರ್ಸ್ ಅಲ್ಲಿ ಅಡಿಷನ್ ಆಯ್ತು. ಈಗ ನೆಕ್ಸ್ಟ್ ಸಬ್ಟ್ರಾಕ್ಷನ್. ಇದೆಲ್ಲ ನಿಮಗೆಲ್ಲ ಗೊತ್ತೇ ಇದೆ. ಯಾವ್ದಾದ್ರು ಒಂದು ನಂಬರ್ ಇಂದ ಇನ್ನೊಂದು ನಂಬರ್ನ ಲೆಸ್ ಮಾಡಿದ್ರೆ ಉಳಿಯೋ ನಂಬರ್ ಯಾವುದು? ಇದನ್ನ ನಾವು ಆಕ್ಚುಲಿ ಈ ಸಬ್ಟ್ರಾಕ್ಷನ್ ಮೇಜರ್ ಆಗಿ ಯೂಸ್ ಮಾಡೋದು ನಾವು ಪ್ರಾಫಿಟ್ ಲಾಸು ಇದನ್ನ ಕ್ಯಾರಿ ಮಾಡ್ಬೇಕಾದ್ರೆ. ಯಾಕೆಂತಂದ್ರೆ ಈಗ ನಾವು ನಮ್ಮ ಡೈಲಿ ಯೂಸೇಜ್ ನಿಂತಿರದೆ ಈ ವ್ಯಾಪಾರ ವಹಿವಾಟುಗಳು ಈ ಬಿಸ್ನೆಸ್ ಮೇಲೆ ಇದು ನಿಂತಿರದೆ ನಮ್ಮ ಈ ಸಬ್ಟ್ರಾಕ್ಷನ್ ನಾ ತಗೊಂಡಿದ್ರಲ್ಲಿ ಎಷ್ಟು ನನಗೆ ಉಳಿತು ಅಂತ ಕ್ಯಾಲ್ಕುಲೇಟ್ ಮಾಡಿದ ನಾವು ಯೂಸಿಂಗ್ ಸಬ್ಟ್ರಾಕ್ಷನ್ ಮಾಡ್ತೀವಿ. ಹಾಗಾಗಿ ಸಬ್ಟ್ರಾಕ್ಷನ್ ಎಲ್ಲರಿಗೂ ಗೊತ್ತಿರಲೇಬೇಕು. ಈ ಸಬ್ಟ್ರಾಕ್ಷನ್ಗೆ ಫಾರ್ ಎಕ್ಸಾಂಪಲ್ ತಗೊಂಡ್ರೆ 7 3 4 0 ಹಾಗೆ 3 8 9 ಹೀಗೆ ಮಾಡಿದ್ರೆ ಇಲ್ಲಿ 0 ಇದೆ, ಇಲ್ಲಿ 9 ಇದೆ. 0 ಇಂದ 9 ಹೋಗಲ್ಲ. ಹಾಗಾಗಿ ಒಂದು ಕ್ಯಾರೆ ತಗೋತೀನಿ. 10 ಅಲ್ಲಿ 9 ಹೋದ್ರೆ 1. ಅದೇ ತರ ಇಲ್ಲಿ 8 ಇದೆ, ಇಲ್ಲಿ 3 ಇದೆ. 3 ನಲ್ಲಿ 8 ಹೋಗಲ್ಲ. ಹಾಗಾಗಿ ಇನ್ನೊಂದ್ಸತಿ ಕ್ಯಾರಿ ತಗೊಂಡ್ರೆ ಎಷ್ಟಾಯ್ತು? 10. 10 ಪ್ಲಸ್ 3 13. 13 ಮೈನಸ್ 8 5. ಅದೇ ತರ ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಮತ್ತೆ ಕಳೆಯಕ್ಕಾಗಲ್ಲ. ಹಾಗಾಗಿ ಮತ್ತೆ ಇನ್ನೊಂದು ಕ್ಯಾರಿ ತಗೊಂಡ್ರೆ ಇಲ್ಲಿ 2 ಆಯ್ತು. 10 ಪ್ಲಸ್ 2 12. 12 ಅಲ್ಲಿ 3 ಹೋದ್ರೆ 9. ಇಲ್ಲಿ 6 ಇದೆ, 6. ಇದೆಲ್ಲ ಗೊತ್ತಿರದೆ. ಆದ್ರೆ ಇನ್ನೊಮ್ಮೆ ನೀವು ನಿಮ್ಮ ಒಂದು ಬುದ್ಧಿಶಕ್ತಿಗೆ ಈ ಕ್ಲಾಸ್ನ ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ಕ್ಲಾಸ್ಗೆ ಕರ್ಕೊಂಡು ಬರ್ಲಿಕ್ಕೆ ನಿಮ್ಮ ಮನಸ್ಸಿನ ಈ ಲೆಕ್ಕಗಳು ಇದನ್ನು ಕೂಡ ನೀವು ಹೋಮ್ವರ್ಕ್ ಆಗಿ 5 ಲೆಕ್ಕಗಳನ್ನ ನೀವು ಮಾಡಬೇಕು. ಓಕೆನಾ? ನೆಕ್ಸ್ಟ್ ಫಂಕ್ಷನ್ ಈಸ್ ಮಲ್ಟಿಪ್ಲಿಕೇಶನ್. ವಾಟ್ ಈಸ್ ಮಲ್ಟಿಪ್ಲಿಕೇಶನ್? ಮಲ್ಟಿಪ್ಲಿಕೇಶನ್ ಅಂತಂದ್ರೆ ಏನಲ್ಲ, ಈ ಅಡಿಷನ್ ಎಕ್ಸ್ಟೆಂಡ್ ಮಾಡೋದು. ಅಡಿಷನ್ ಎಕ್ಸ್ಟೆಂಡ್ ಮಾಡಿದ್ರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಏಕೆಂದ್ರೆ ಫಾರ್ ಎಕ್ಸಾಂಪಲ್ 10 ಪ್ಲಸ್ 10 ಪ್ಲಸ್ 10 ಪ್ಲಸ್ 10 ಈ ತರ ಮಾಡ್ತಾ ಹೋದ್ರೆ ಕಂಟಿನ್ಯೂಸ್ ಹೋಗ್ತಾ ಹೋಗುತ್ತೆ. ಆದ್ರೆ ಇದನ್ನ ಒಂದೇ ಸಲ 10 into 4 ಅಂತ ಬರೀಬೋದಾ? 10 in 4 times. 4 times 10 that is equal to 40. ಇಲ್ಲೂ ಅದೇ 40 ಬರುತ್ತೆ, ಅದೇ ತರ ಇಲ್ಲೂ ಅದೇ 40 ಬರುತ್ತಾನೆ. ಅಂದ್ರೆ multiplication is nothing but expanding or extending the addition function. ಅಂದ್ರೆ to simplify the addition we use multiplication. ಮಲ್ಟಿಪ್ಲಿಕೇಶನ್ ನಿಮ್ಮ ನಂಬರ್ಸ್ ಅಲ್ಲಿ ನಿಮಗೆ ಅವಾಗ ಗೊತ್ತೇ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ತಗೋಬೇಕು ಅಂತಂದ್ರೆ 1 3 7 3 into 12 ಅಂತ ಮಾಡೋಣ ಸುಮ್ಮನೆ. 2 3 ಸರ್ 6, 2 7 ಸರ್ 14 ಗೆ 4 1 ಕ್ಯಾರಿ, 3 3 ಸರ್ 9 ಸಾರಿ 2 3 ಸರ್ 6 plus 1 7. ಅದೇ ತರ 1 3 ಸರ್ 3 1 7 7 1 3 3 ಆಡ್ ಮಾಡಿದ್ರೆ 6 4 plus 3 7 7 plus 7 14 ಗೆ 4 carry 1 3 plus 1 1 3 plus 1 4 4 4 7 6. This is the answer. In this way you have to do homework 5 problems on your own. Okay? And last function is division. Division na ನಾವು extension of subtraction ಅಂತ ಕರೀಬಹುದು. ಫಾರ್ ಎಕ್ಸಾಂಪಲ್ ಒಂದು ನಂಬರ್ ಇಂದ ಇನ್ನೊಂದು ನಂಬರ್ನ ಎಷ್ಟು ಸಲ ಡಿವೈಡ್ ಮಾಡಬೇಕು, ಆ ಎಷ್ಟು ಸಲ ಡಿವೈಡ್ ಮಾಡಿದ್ರೆ ನಮಗೆ ಆ ನಂಬರ್ ಕ್ಯಾನ್ಸಲ್ ಆಗುತ್ತೆ ಅನ್ನೋ ತರ ಡಿವಿಷನ್ ಅಂತಂದ್ರೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಒಂದು ತಗೋತೀನಿ, ಒಂದು 13 ಅಂತ ತಗೊಂಡ್ರೆ ಡಿವೈಡ್ 389 by 13 ಏನಾಗುತ್ತೆ? 13 ಇದೆ 38 ಇದೆ. 13 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? 13 1 ಸಾ 13, 13 2 ಸಾ 26, 13 3 ಸಾ 39 ಏನಾಗುತ್ತೆ? 38 ಇರೋದ್ರಿಂದ ಏನಾಗುತ್ತೆ? 13 2 ಸಾ 26. 8 ಅಲ್ಲಿ 6 ನ ಮೈನಸ್ ಮಾಡಿದ್ರೆ 2, 3 ರಲ್ಲಿ 2 ಹೋದ್ರೆ 1, 9 ನ ಹಾಗೆ ಕೆಳಗೆ ತಗೋತೀವಿ 1 2 9. ನಮಗೆ ಗೊತ್ತು 30 10s are 130, ಬಟ್ ಇಲ್ಲಿ 129 ಇದೆ. ಹಾಗಾಗಿ ಇಲ್ಲಿ ಏನಾಗುತ್ತೆ? 30 9s are
ಎಷ್ಟು ಬರುತ್ತೆ 117. 9 ಅಲ್ಲಿ 7 ಮೈನಸ್ ಮಾಡಿದ್ರೆ 2, 2 ಅಲ್ಲಿ 1 ಮೈನಸ್ ಮಾಡಿದ್ರೆ 1, 1 0. This is how we calculate the division. ಈ ತರದ್ದು ಕೂಡ ಹೋಮ್ವರ್ಕ್ ನಿಮಗೆ 5 ಪ್ರಾಬ್ಲಮ್ಸ್. ಇದರಲ್ಲಿ 13 ಬಂದು ಡಿವೈಡರ್ ಆಗುತ್ತೆ, 389 ಬಂದು ಡಿವಿಡೆಂಡ್ ಆಗುತ್ತೆ. ಅದೇ ತರ 29 ಬಂದು ಕೋಶೆಂಟ್ ಆಗುತ್ತೆ, 12 ರಿಮೈಂಡರ್. ಅಂದ್ರೆ 13 ನ 29 ಟೈಮ್ಸ್ ಹಾಕಿದ್ರೆ ನಮಗೆ 389 ಅಲ್ಲಿ 12 ಬ್ಯಾಲೆನ್ಸ್ ಇರುತ್ತೆ ಅಂತ ಕೊಡೋದು. ಓಕೆನಾ? ದಿಸ್ ಇಸ್ ಡಿವಿಷನ್. ಗೊತ್ತಾಯ್ತಲ್ಲ ಮಕ್ಕಳ? ನಮಗೆ ಇಲ್ಲಿ ಇದೆಲ್ಲ ನಮ್ಗೆ ಗೊತ್ತಿರೋದೇ, ಆದ್ರೆ ನಾವು ಇದನ್ನ ನೋಡಿ ಅಥವಾ ಈ ತರ ಮ್ಯಾಥಮೆಟಿಕ್ಸ್ ಎಲ್ಲ ಮಾಡಿ ತುಂಬಾ ದಿನ ಆಗಿರೋದ್ರಿಂದ ಒಂದು ಬ್ರಿಡ್ಜ್ ಅಂದ್ರೆ ಹಿಂದೆ ಕಲಿತ ಅಥವಾ 8th ಅಲ್ಲೋ 9th ಅಲ್ಲೋ ಕಲಿತಿದ್ದಂತಹ ಮ್ಯಾಥ್ಸ್ಗೆ ಒಂದು ಬ್ರಿಡ್ಜ್ ಆಗಿ ನಾವಿವತ್ತು ನಂಬರ್ಸ್ ಅಲ್ಲಿ ಅಡಿಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಮತ್ತೆ ಸಬ್ಟ್ರಾಕ್ಷನ್ ಕಲಿತು. ಆದ್ರೆ ತುಂಬಾ ಮುಖ್ಯವಾಗಿರೋದು ನಂಬರ್ಸ್ ಅಲ್ಲ. ನಮ್ ನಂಬರ್ಸ್ ಅಲ್ಲಿ ನಾವು ಈಸಿಯಾಗಿ ನಾವು ಆಗಲೇ ಕಲ್ತಿದ್ದೀವಿ, ನಮಗೆ ಗೊತ್ತಿದೆ. ಆದ್ರೆ ನಾವು ತುಂಬಾ ಪ್ರಮುಖವಾಗಿ ಮಾಡ್ಬೇಕಾಗಿರೋದು ಇದನ್ನ ಆಲ್ಜಿಬ್ರಾದಲ್ಲಿ ಮತ್ತೆ ಫ್ರಾಕ್ಷನ್ಸ್ ಅಲ್ಲಿ. ಈಗ ಫ್ರಾಕ್ಷನ್ಸ್ ಹೋಗ್ಬೋದಾ ಸ್ಟೂಡೆಂಟ್ಸ್? ಇಂಪಾರ್ಟೆನ್ಸ್ ಆಫ್ ಮ್ಯಾಥಮೆಟಿಕ್ಸ್ ಫಂಕ್ಷನ್ಸ್ ಕಮ್ಸ್ ಇನ್ ದಿಸ್ ಫ್ರಾಕ್ಷನ್ಸ್. ಅಂದ್ರೆ ಈ ಫ್ರಾಕ್ಷನ್ಸ್ ಅಡಿಷನ್, ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಅಥವಾ ಸಬ್ಟ್ರಾಕ್ಷನ್ ಇದೆ, ಇಲ್ಲಿ ನೀವು ತಪ್ಪುಗಳು ಮಾಡಕ್ಕೆ ಜಾಸ್ತಿ. ಇಲ್ಲಿ ಆಗೋ ಚಿಕ್ಕ ತಪ್ಪುಗಳು ನಿಮ್ಮ ದೊಡ್ಡ ಕನಸುಗಳಿಗೆ ತೊಂದರೆ ಮಾಡ್ತವೆ. ಹಾಗಾಗಿ ಈ ಒಂದು ಫ್ರಾಕ್ಷನ್ಸ್ ಅಡಿಷನ್, ಸಬ್ಟ್ರಾಕ್ಷನ್ ಎಲ್ಲ ಇದೆ, ಇದನ್ನ ನೀವು ದಯವಿಟ್ಟು ತಿಳ್ಕೊಳ್ಳಬೇಕು. ಹಾಗಾಗಿ ಇವತ್ತಿನ ಕ್ಲಾಸ್, ಈಗ ನಡೀತಿರೋ ಕ್ಲಾಸ್ ಏನಿದೆ ಇದೊಂದು ಗಮನವಿಟ್ಟು ಕೇಳಿ. ಇದನ್ನ ನೀವು ಒಮ್ಮೆ ಸರಿಯಾಗಿ ಕಲ್ತ್ಕೊಂಡ್ರೆ ನಿಮ್ಮ ಕಂಪ್ಲೀಟ್ 10th ಅಥವಾ 9th ಏನಿದೆ ನೀವು ಇದನ್ನ ಕಂಪ್ಲೀಟ್ ನೀಟಾಗಿ ಮುಗಿಸ್ಬೋದು. ಓಕೆನಾ? ಈಗ ಫಸ್ಟ್ ಫ್ರಾಕ್ಷನ್ಸ್ ಅಲ್ಲಿ ಅಡಿಷನ್ ಮಾಡೋಣ. ಓಕೆನಾ? ಫಾರ್ ಎಕ್ಸಾಂಪಲ್ ಈ ತರ ನೋಡಿ, 1/2 ಪ್ಲಸ್ 1/4. ಸಿಂಪಲ್ ಫ್ರಾಕ್ಷನ್ಸ್, 2 ಸಿಂಪಲ್ ಫ್ರಾಕ್ಷನ್ಸ್. ಬಟ್ ನಾವು ಅಡಿಷನ್ ಮಾಡಬೇಕಾದ್ರೆ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಒಂದು ಸ್ವಲ್ಪ ಮಿಸ್ ಅದನ್ನು ಇಡೀ ಕಂಪ್ಲೀಟ್ ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ಈಗ ನೋಡಿ, ಈ ತರ ಫ್ರಾಕ್ಷನ್ಸ್ ಇದ್ದಾಗ ನಾವು ಫಸ್ಟ್ ಮಾಡಬೇಕಾಗಿರೋ ಕೆಲಸ, ಈ ಡಿನಾಮಿನೇಟರ್ಗಳೇನಿದ್ದಾವೆ ಈ ಡಿನಾಮಿನೇಟರ್ಗಳಿಗೆ ನಾವು ಎಲ್ಸಿಎಂ ತಗೋಬೇಕು. ನಿಮಗೆಲ್ಲ ಎಲ್ಸಿಎಂ ಬಗ್ಗೆ ಗೊತ್ತೇ ಇದೆ, 2, 4 ಅಲ್ವಾ ಎಲ್ಸಿಎಂ. ಫಸ್ಟ್ ಡಿವೈಡ್ ದೀಸ್ 2 numbers by 2. 2 1s are 2 2s are, ಮತ್ತೆ 2 ಹೋಗುತ್ತೆ, ಹಾಗಾಗಿ 2 1 ಆಗಿದೆ, 2 1s are. So multiply this. 2 2s are 4, 4 1s are 4, 4 1s are 4. The LCM is 4. ಓಕೆನಾ? ಸೊ LCM ತಗೊಂಡಾದ್ಮೇಲೆ ಈ LCM ಇಂದ ನಾವಿಲ್ಲಿ ಆಡ್ ಮಾಡ್ತಾ ಹೋಗ್ಬೇಕು. ನೋಡಿ, ಈಗ LCM 4 ಇದೆಯಲ್ವಾ, LCM ನ 4 ನ ಡಿನಾಮಿನೇಟರ್ ಬರ್ದೆ. ಇಲ್ಲಿ ಈ ನಂಬರ್, ಪರ್ಟಿಕ್ಯುಲರ್ ನಂಬರ್ ಜೊತೆ LCM ನ ಮಲ್ಟಿಪ್ಲೈ ಮಾಡಬೇಕು. ಹೇಗೆ ಅಂದ್ರೆ ನೋಡಿ, 1/2 ನಂಬರ್ ಇದೆಯಾ, ಜೊತೆ ಮಲ್ಟಿಪ್ಲೈ 4, ಪ್ಲಸ್ ಗೆ ಪ್ಲಸ್ ಹಾಕಿ. ಅದೇ ತರ 1/4 ಇದೆಯಾ, 1/4, ಆ 1/4 ಮಲ್ಟಿಪ್ಲೈಡ್ ವಿತ್ LCM 4. ಈಗ ನೋಡಿ, 2 1s are 2, 2 2s are 4, 4 1s are 4, 4 1s are 4. ಈಗ ನೋಡಿ, 1 into 2, 1 2s are 2. ಈಗ ನೋಡಿ, ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ಡಿನಾಮಿನೇಟರ್ 4 ಆಗಿದೆ, ಆಗಿರ್ತೀನಿ. 2 1s are 2, 2 ಆಗಿದೆ, ಪ್ಲಸ್ 1 1s are 1, ಅಂದ್ರೆ 3/4. ಓಕೆ ನಮ್ಗೆ ಹೆಂಗೆ ಅರ್ಥ ಮಾಡ್ತಾ ಅಂದ್ರೆ, ಈ ಫ್ರಾಕ್ಷನ್ಸ್ ನ ನೀವು ಯಾವುದೇ ಅಡಿಷನ್ ಮಾಡ್ಬೇಕು ಅಥವಾ ಸಬ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು LCM ಇಸ್ ದ ಮಸ್ಟ್ ಥಿಂಗ್. ನಾವು LCM ತಗೊಂಡಾಗ ಮಾತ್ರ ಈ ಒಂದು ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಓಕೆನಾ? ಈಗ ನೋಡಿ, ಇದೇ ಪ್ರಾಬ್ಲಮ್ ನಾವು ಇನ್ನೊಂದು ತರ ಮಾಡೋಣ. 1/2 ಪ್ಲಸ್ 1/4 ಅಲ್ವಾ, 1/2 ಇಸ್ ನಥಿಂಗ್ ಬಟ್ ಹಾಫ್. ಅದೇ ತರ 1/4 ಇಸ್ ನಥಿಂಗ್ ಬಟ್ ಕ್ವಾರ್ಟರ್ ತಾನೆ. ಹಾಫ್ಗೆ ಕ್ವಾರ್ಟರ್ಸ್ ಏನಾಗುತ್ತೆ, ಅರ್ಧ ಪ್ಲಸ್ ಕಾಲು. 1/2 ಅಂದ್ರೆ ಅರ್ಧ, 1/4 ಅಂದ್ರೆ ಕಾಲು, ಅರ್ಧಕ್ಕೆ ಕಾಲು ಸೇರಿಸಿ ಏನಾಗುತ್ತೆ, ಮುಕ್ಕಾಲು ಆಗುತ್ತೆ ಅಷ್ಟೇನೆ. 3/4 ನೋಡಿ, ಸಿಂಪಲ್ ಇದೆ. ಅಂದ್ರೆ ನಾವು ಮ್ಯಾಥಮೆಟಿಕ್ಸ್ ನ ಯಾವ ವೇನಲ್ಲಿ ಬೇಕಾದ್ರೂ ಸಾಲ್ವ್ ಮಾಡಬಹುದು.
ಆದ್ರೆ ನೀವು ಯಾವಾಗಲೂ ಮ್ಯಾಥಮೆಟಿಕ್ಸ್ ನ ಈಸಿಯೆಸ್ಟ್ ವೇ, ನಿಮ್ಗೆ ಯಾವ ಈಸಿಯೆಸ್ಟ್ ಅನ್ಸುತ್ತೆ ಆ ವೇನಲ್ಲಿ ಹೋಗ್ಬೇಕು. ಅಂದ್ರೆ ಈಸಿಯೆಸ್ಟ್ ಅಂದ ತಕ್ಷಣ ತಪ್ಪಾಗುತ್ತೆ ಅನ್ನೋಂಗಿದ್ರೆ ಬೇಡ, ಬಟ್ ಯಾವಾಗ ಈಸಿಯೆಸ್ಟ್ ಅನ್ಸುತ್ತೋ ಈಸಿಯೆಸ್ಟ್ ಅಂದ ತಕ್ಷಣ ಅದು ಫಾಸ್ಟ್ ಆಗಿ ಹೋಗುತ್ತೆ. ಮ್ಯಾಥಮೆಟಿಕ್ಸ್ ಯಾವತ್ತೂ ಫಾಸ್ಟ್ ಆಗಿ ಹೋಗಬೇಕು. ಓಕೆ, ಹಾಗಾಗಿ ಈ ಒಂದು ಫ್ರಾಕ್ಷನ್ಸ್ ಅಡಿಷನ್ ನೀವು ಪರ್ಫೆಕ್ಟ್ ಆಗಿ ಕಲಿಬೇಕು. ಇದು ಕೂಡ ನಿಮಗೆ ಹೋಮ್ ವರ್ಕ್ ಇರುತ್ತೆ. ಹೋಮ್ ವರ್ಕ್ 5 ಪ್ರಾಬ್ಲಮ್ಸ್ ಆಫ್ ಯುವರ್ ಓನ್. ಓಕೆನಾ ಮಕ್ಕಳ? ಅಡಿಷನ್ಸ್, ಫ್ರಾಕ್ಷನ್ಸ್ ಅಲ್ಲಿ ಅಡಿಷನ್ಸ್ ಅಂತ ಬಂದ್ರೆ ನಾವು ಏನ್ ಮಾಡೋದೇ ಇನ್ನೊಂದು ಪ್ರಾಬ್ಲಮ್. ಯಾವ ತರ ಅಂತಂದ್ರೆ ಫಾರ್ ಎಕ್ಸಾಂಪಲ್ 0.57 ಪ್ಲಸ್ 1.78. ಸೊ ಈ ತರ ಅಡಿಷನ್ ಬಂದಾಗ ನೀವು ಈ ಪಾಯಿಂಟ್ ಇಡೋದ್ರಲ್ಲಿ ತುಂಬಾ ಮಿಸ್ಟೇಕ್ ಮಾಡಿದ್ರೆ, ಹಾಗಾಗಿ ಇದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಈಗ 0.57 ಗೆ 1.78 ನ ಆಡ್ ಮಾಡೋದು ಹೇಗೆ ಅಂತ ಮಾಡೋದು. ಈಗ ನೋಡಿ 0.57 ಇದೆಯಾ, ನಾನು 0.57 ಅಂತ ಬಂದೆ. ಈಗ 1.7 ಇದೆ, ಅದನ್ನ 1.78 ನೋಡಿ ಸರಿಯಾಗಿ. ನಾವು ಪಾಯಿಂಟ್ ಅಂದ್ರೆ ಯಾವುದೇ ಎಷ್ಟೇ ನಂಬರ್ ಇರಲಿ, ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಎರಡು ಸೇಮ್ ಪೊಸಿಷನ್ ಅಲ್ಲಿ ಇರಬೇಕು. ಅದು ಅಡಿಷನ್ ಮಾಡ್ಬೇಕಾದ್ರೆ ನಾವು 100% ನೆನಪಿಟ್ಕೋಬೇಕಾಗಿರುವಂತ ವಿಷಯ. ಯಾಕಂದ್ರೆ ನಾವು ಮಾಮೂಲಿ ಅಡಿಷನ್ ಹೆಂಗ್ ಮಾಡ್ತಾರೆ ಅದೇ ತರ ಮಾಡ್ಕೋಬಹುದು. 8 ಗೆ 7 ಕೊಡಿದ್ರೆ 8 + 7 15, 15 ಗೆ 5, 1 ಕ್ಯಾರಿ, 7 + 5 12, 12 + 1 13, 1 ಕ್ಯಾರಿ, 1 + 0 + 1, 1 + 1 2. ನೋಡಿ ಮಕ್ಕಳ, ಇಲ್ಲಿ 2 ಪಾಯಿಂಟ್, 2 ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ. ಅದೇ ತರ ಇಲ್ಲೂ 2 ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ. ಹಾಗಾಗಿ ಇಲ್ಲೂ ಕೂಡ 2 ನಂಬರ್ ಆದ್ಮೇಲೆ ಪಾಯಿಂಟ್ ಇರೋದು. ಅಡಿಷನಲ್ ಸಿಂಪಲ್ ಅಂತಂದ್ರೆ ಪಾಯಿಂಟ್ ಯಾವ ಜಾಗದಲ್ಲಿದೆಯೋ ಅದೇ ಜಾಗಕ್ಕೆ ಪಾಯಿಂಟ್ ಇದ್ರೆ ನಮ್ಮ ಅಡಿಷನ್ ಕಂಪ್ಲೀಟ್. ಈ ಅಡಿಷನ್ ಕೂಡ, ಇದನ್ನು ಕೂಡ ನೀವು ಹೋಮ್ ವರ್ಕ್ ಗೆ 5 ಪ್ರಾಬ್ಲಮ್ಸ್ ನ ಮಾಡಿರಬೇಕು. ಓಕೆನಾ? 5 ಪ್ರಾಬ್ಲಮ್ಸ್. And the next function is subtraction. ಸ್ಟೂಡೆಂಟ್ಸ್, ಈಗ ಅಡಿಷನ್ ಹೇಳಿದ್ರೆ ಸಬ್ಟ್ರಾಕ್ಷನ್ ಎಕ್ಸ್ಟೆಂಟ್ ಅಂದ್ರೆ ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಡಿವಿಷನ್ ಆಗುತ್ತೆ ಅಂತ, ಬಟ್ ಸಬ್ಟ್ರಾಕ್ಷನ್ ಕೂಡ ಸೇಮ್ ಅಡಿಷನ್ ತರನೇ ಫ್ರಾಕ್ಷನ್ಸ್ ಪ್ರಾಬ್ಲಮ್ ಮಾಡುತ್ತೆ. ನಾವು ಅದಕ್ಕೆ ಈ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಮಲ್ಟಿಪ್ಲಿಕೇಶನ್ ಡಿವಿಷನ್ ಈಸಿ ಆಗುತ್ತೆ. ಹಾಗಾಗಿ ಈ ಸಬ್ಟ್ರಾಕ್ಷನ್ ಫ್ರಾಕ್ಷನ್ಸ್ ಅಲ್ಲಿ ಸಬ್ಟ್ರಾಕ್ಷನ್ ಹೇಗಿರುತ್ತೆ ಅಂತ ನೋಡ್ತಾರೆ. ಫಾರ್ ಎಕ್ಸಾಂಪಲ್ ತಗೋಣ, ಸೇಮ್ ಎಕ್ಸಾಂಪಲ್ 1/2 ಮೈನಸ್ 1/4. ಓಕೆನಾ? ಈಗ ಇದರಲ್ಲಿ ಸೇಮ್ ನಾವು ಹೇಳ್ತಾರ ಇದು ಅರ್ಧ, ಇದು ಕಾಲು. ಅರ್ಧದ ಕಾಲು ಹೋದ್ರೆ ನಾವು ಡೈರೆಕ್ಟ್ ಬಂದ್ಬಿಡ್ತೀವಿ 1/4 ಅಂತ, ಯಾಕಂದ್ರೆ ಅರ್ಧದ ಕಾಲು ಹೋದ್ರೆ ಕಾಲು ಉಳಿಯುತ್ತೆ ಅಂತ. ಬಟ್ ಹೇಗೆ? ಸೇಮ್ ಮತ್ತೆ ಈಗ ಸಬ್ಟ್ರಾಕ್ಷನ್ ಆಗಿದೆ, ಮತ್ತೆ ಎಲ್ಸಿಎಂ ಮಾಡ್ಬೇಕಾ? ನಮ್ಗೆ ಗೊತ್ತು 2 ಮತ್ತೆ 4 ಗೆ ಎಲ್ಸಿಎಂ ಮೌಲ್ಯ ಮಾಡಿದ್ದು, ಎಲ್ಸಿಎಂ ಇಸ್ 4. ಇಲ್ಲೂ ಅದೇ ತರ 4 ಡಿನಾಮಿನೇಟರ್ ತಗೊಂಡು ಈ ನಂಬರ್ನ ಮಲ್ಟಿಪ್ಲೈ ವಿತ್ ಎಲ್ಸಿಎಂ. ಇಲ್ಲಿ ಮೈನಸ್ ಇದೆ, ಮೈನಸ್. ಅದೇ ತರ 1/4 ಇಂಟು 4 ಏನಾಗುತ್ತೆ? ಸೇಮ್ 2 1s 2 2s, ಇಲ್ಲಿ 4 1s 4 1s. ಏನಾಯ್ತು? 2 - 1 whole divided by 4, that is equal to 1/4. ಅಂದ್ರೆ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಆರ್ ಹ್ಯಾವಿಂಗ್ ಸಿಮಿಲರ್ ವೇ ಆಫ್ ಕ್ಯಾಲ್ಕುಲೇಟಿಂಗ್, ಬಟ್ ಇಲ್ಲಿ ಸಿಂಬಲ್ಸ್ ಅಷ್ಟೇ ಚೇಂಜ್ ಆಗುತ್ತೆ. ಅಲ್ಲಿ ಅಡಿಷನಲ್ ಪ್ಲಸ್ ಇತ್ತು, ಇಲ್ಲಿ ಮೈನಸ್ ಇದೆ, ಬಟ್ ದ ವೇ ಆಫ್ ಪ್ರೋಗ್ರೆಸ್ ಅಂದ್ರೆ ಈ ಪ್ರಾಬ್ಲಮ್ ಏನು ಪ್ರೋಗ್ರೆಸ್ ಆಗುತ್ತೆ ಅದು ಸೇಮ್. ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಅಲ್ಲಿ ಸೇಮ್ ಇರುತ್ತೆ. ನಂಬರ್ಸ್ ಇರುತ್ತೆ, ಎಲ್ಸಿಎಂ ಮಾಡಬೇಕು, ಎಲ್ಸಿಎಂ ತಗೋಬೇಕು, ಎಲ್ಸಿಎಂ ಆದ್ಮೇಲೆ ಆ ಎಲ್ಸಿಎಂ ನ ಆ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಆ ಎಲ್ಸಿಎಂ ನ ಡಿನಾಮಿನೇಟರ್ ತಗೋಬೇಕು, ಅದರ ಜೊತೆಗೆ ಅಲ್ಲಿ ಬಂದಂತವೆಲ್ಲ ಈ ಮೈನಸ್ ಅಂತಂದ್ರೆ ಕಳಿಬೇಕು, ನಮ್ಗೆ ಆನ್ಸರ್ ಸಿಗುತ್ತೆ. ಓಕೆನಾ? ಸೊ ಇದನ್ನು ಕೂಡ ನೀವು ಹೋಮ್ ವರ್ಕ್ ತಗೊಳ್ಳಿ. ಹೋಮ್ ವರ್ಕ್ ನೀವು ಮಾಡಲೇಬೇಕು ಕಂಪಲ್ಸರಿ. 5 ಪ್ರಾಬ್ಲಮ್ಸ್ ಹೇಳ್ತಿದ್ದೀನಿ ಮಕ್ಕಳ. ಈಗ ಸಬ್ಟ್ರಾಕ್ಷನ್ ಅಲ್ಲಿ ಇನ್ನೊಂದು ಅವಾಗಲಿಗೋಸ್ಕರ ಇನ್ನೊಂದು ತರ ಇರೋ ಸಬ್ಟ್ರಾಕ್ಷನ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ತಗೊಳ್ಳೋಣ 3.73 ಮೈನಸ್ 1.98. ಈ ನಂಬರ್ನ ಅಂದ್ರೆ 1.98 ನ 3.73 ಇಂದ ಕಳೆದ್ರೆ ಎಷ್ಟು ಉಳಿಯುತ್ತೆ ಅಂತ. ಓಕೆನಾ? ಸೊ ಈಗ ಮಾಡೋಣ. 3.73 ಮೈನಸ್ 1.98 ಅಂದ್ರೆ ಮಕ್ಕಳ ಇಲ್ಲಿ ನಾವು ನೋಡಬೇಕಾಗಿರೋದು ಪ್ರೋಸೆಸ್. ಇಲ್ಲೂ ಕೂಡ ಸಬ್ಟ್ರಾಕ್ಷನ್ ಅಲ್ಲಿ ನಾವು ಆಗಲೇ ಅಡಿಷನ್ ಲೈಕ್ ಮಾಡೋದು, ಇಲ್ಲೂ ಅದೇ ಕೂಡ ಸೇಮ್ ಆಗಿರುತ್ತೆ. ಈಗ ನೋಡಿ, ಅವಾಗಲೇ ಇಲ್ಲಿಂದ ಇಲ್ಲಿ ಆಡ್ ಮಾಡೋದು, ಇಲ್ಲಿ ಸಪ್ರೇಟ್ ಮಾಡ್ತೀವಿ ಅಷ್ಟೇ. 3 + 8 ಸಾರಿ 3 ನಲ್ಲಿ 8 ನ ಮೈನಸ್ ಮಾಡ್ತೀವಿ, ಹಾಗಾಗಿ ಕ್ಯಾರಿ ತಗೋತೀವಿ.
10 ಆಗುತ್ತೆ 10 ಪ್ಲಸ್ 30 30 8 ಹೋದ್ರೆ 5 6 ಇದೆ 6 ಏನಾಗುತ್ತಾ ಹೋಗಲ್ಲ ಹಾಗಾಗಿ ಮತ್ತೊಂದು ಕ್ಯಾರಿ ತಗೋತೀವಿ 10 10 ಪ್ಲಸ್ 6 16 16 ಮೈನಸ್ 9 7 ನೆಕ್ಸ್ಟ್ ಇಲ್ಲಿ 2 ಇದೆ 2 ಅಲ್ಲಿ ಒಂದು ಹೋದ್ರೆ 1 ಸೊ ಇಲ್ಲಿ ಪಾಯಿಂಟ್ ಇರುವಾಗ ಪಾಯಿಂಟ್ ಇದ್ರೆ ಅಲ್ಲಿಯೇ ಇರಬೇಕು ಸೊ 1.75 3.73 ನಲ್ಲಿ 1.9 ಇದ್ರೆ 1.75 ಉಳಿಯುತ್ತೆ ಓಕೆನಾ ಸೊ ಇದೇ ತರ ನಿಮಗೆ ಹೋಮ್ವರ್ಕ್ 5 ಪ್ರಾಬ್ಲಮ್ಸ್ ಕ್ಲಿಯರ್ ಮಕ್ಕಳ ನಾವು ಇಷ್ಟು ತನಕ ಮಾಡೋದಲ್ಲ ಇದೆಲ್ಲ ಸಾಮಾನ್ಯವಾಗಿ ನಮಗೆ ಗೊತ್ತಿರೋದೇ ಅಂದ್ರೆ ನಾವು ಮುಂಚೆನೇ ಕಲ್ತ್ಕೊಂಡ್ ಬಂದಿದ್ದು ಈಸಿ ಇದೆ ಗೊತ್ತು ಸರಿಯಾಗಿ ಇದು ಮಾಡ್ತಿದ್ರೆ ಇಷ್ಟು ಗೊತ್ತಿರೋದು ಈಸಿ ಇದೆ ಅಂತ ನಿಮ್ಗೆ ಅನ್ಸಿರ್ಬೋದು ಆದ್ರೆ ಈಗ ಹೇಳ್ತಿದೆಯಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಯಾಕೆಂತಂದ್ರೆ 100ಕ್ಕೆ 90 ಭಾಗ ವಿದ್ಯಾರ್ಥಿಗಳು ತಪ್ಪು ಮಾಡೋದು ಏನಂತಂದ್ರೆ ಫ್ರಾಕ್ಷನ್ಸ್ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಹಾಗಾಗಿ ಈಗ ನಿಮ್ಮ ಕಾನ್ಸಂಟ್ರೇಷನ್ ಸ್ವಲ್ಪ ರೈಸ್ ಆಗಿರಲಿ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಅದನ್ನು ಫ್ರಾಕ್ಷನ್ಸ್ ಮಾಡಬೇಕಾದ್ರೆ ನೀವು ಒಂದು ಪಾಯಿಂಟ್ ನ ಆ ಕಡೆ ಕಳಿಸಿದ್ರೆ ಅಥವಾ ಮಲ್ಟಿಪ್ಲಿಕೇಶನ್ ಮಾಡೋ ಜಾಗದಲ್ಲಿ ಒಂದು ಚೂರು ಮಿಸ್ಟೇಕ್ ಮಾಡಿದ್ರು ಕಂಪ್ಲೀಟ್ ಆಗುತ್ತೆ ಹಾಗಾಗಿ ಇದು ಈ ಮಲ್ಟಿಪ್ಲಿಕೇಶನ್ ಅದನ್ನು ಫ್ರಾಕ್ಷನ್ಸ್ ಮಲ್ಟಿಪ್ಲಿಕೇಶನ್ ನಿಮ್ಮ 10th ನ ಎಲ್ಲಾ ಚಾಪ್ಟರ್ ಅಲ್ಲೂ ಅಥವಾ 9th ನ ಎಲ್ಲಾ ಚಾಪ್ಟರ್ ಅಲ್ಲೂ ಇದೆ ಹಾಗಾಗಿ ಫ್ರಾಕ್ಷನ್ಸ್ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ನಿಮಗೆ ಗೊತ್ತಿರಲೇಬೇಕು 100%. ಈಗ ನಾನು ಕ್ಲಾಸ್ ನ ಕರೆಕ್ಟ್ ಆಗಿ ಹೇಳಿ ಈಗ ಮಲ್ಟಿಪ್ಲಿಕೇಶನ್ ಮಾಡೋಣ ಈಗ ಫ್ರಾಕ್ಷನ್ಸ್ ಮಲ್ಟಿಪ್ಲಿಕೇಶನ್ ಅಂದ್ರೆ ಸಿಂಪಲ್ ಆಗಿರೋದನ್ನ ಮಾಡ್ಕೊಡ್ತೀನಿ ಬಟ್ ನೀವು ಈ ಸಿಂಪಲ್ ಆಗಿರೋದನ್ನ ಏನು ನಾನು ಹೇಳ್ತಾ ಇದ್ದೀನಿ ಒಂದು ಥಿಯರಿ ಅಥವಾ ನಾನು ಯಾವ ಒಂದು ಪ್ರೊಸೀಜರ್ ಹೇಳ್ತೀನಿ ಆ ಪ್ರೊಸೀಜರ್ ನ ದಯವಿಟ್ಟು ಗಮನಿಸಿ ಈ ಪ್ರೊಸೀಜರ್ ಎಲ್ಲಾ ಪ್ರಾಬ್ಲಮ್ಗೂ ನಮಗೆ ಹೆಲ್ಪ್ ಮಾಡೋದು ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಓಕೆನಾ ಈಗ ನೋಡಿ ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಸ್ವಲ್ಪ ಬೇರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಎಕ್ಸಾಂಪಲ್ ಹೇಳ್ತೀನಿ ಅಂದ್ರೆ 7/8 into 4/11 ಓಕೆನಾ ಅಂದ್ರೆ ರ್ಯಾಂಕಿಂಗ್ ತಗೊಂಡೆ ಅಂತಂದ್ರೆ ನೀವು ಡೈರೆಕ್ಟ್ ಯಾವ ತರ ಮಲ್ಟಿಪ್ಲಿಕೇಶನ್ ಮಾಡಬಹುದು ಅಂತ ಇದು ನೋಡಿ ಇದು ಎರಡು ತರ ಮಾಡಬಹುದು ಎರಡು ತರ ಮಾಡಿ ತೋರಿಸ್ತೀನಿ ಈಗ ಮಲ್ಟಿಪ್ಲಿಕೇಶನ್ ಇಲ್ಲ ಡೈರೆಕ್ಟ್ ಆಗಿ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಬರೆಯೋದು ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಕೆಳಗೆ ಓಕೆನಾ 7 4 28 11 8 88 ಮಕ್ಕಳಿಗೆ ಆನ್ಸರ್ ಕರೆಕ್ಟ್ ಇದೆ ಆದರೆ ನಾವು ಇದನ್ನ ಫ್ರಾಕ್ಷನ್ಸ್ ಅನ್ನು ರಿಡ್ಯೂಸ್ ಮಾಡಬಹುದು ಈಗ ಇದನ್ನ 2 ಇಂದ ಡಿವೈಡ್ ಮಾಡ್ತಾ ಇರುತ್ತೆ 2 1s 2 2 4s 8 2 4s 8 2 4s 8 ಸೊ ಎರಡು 2 ಇಂದ ಡಿವೈಡ್ ಆಗುತ್ತಾ ಏನಾಯ್ತು ನೆಕ್ಸ್ಟ್ 40 divided by 45 ಇದು ಮತ್ತೆ 2 ಇಂದ ಡಿವೈಡ್ ಆಗುತ್ತಾ ಈಗ ಮತ್ತೆ ಏನು ಮಾಡಬಹುದು 2 7s 14 2 2s 4 2 2s 4 ಆನ್ಸರ್ ಏನಾಯ್ತು 7/22 ಅಂತ ಹೌದಾ ಇದು ನೋಡಿ ಫಸ್ಟ್ ಡೈರೆಕ್ಟ್ ಮಲ್ಟಿಪ್ಲೈ ಮಾಡೋದು ಅದನ್ನ ರಿಡ್ಯೂಸ್ ಮಾಡ್ತಾ ಹೋಗಿ ನಮಗೆ ಈ ಆನ್ಸರ್ ಸಿಗುತ್ತೆ ಅಂದ್ರೆ ಈ ಆನ್ಸರ್ ತಪ್ಪ ಅಲ್ಲ ಈ ಆನ್ಸರ್ ಕೂಡ ಕರೆಕ್ಟ್ ಆದ್ರೆ ನಾವು ಯಾವಾಗಲೂ ಫ್ರಾಕ್ಷನ್ಸ್ ನ ಮಿನಿಮಲ್ ಸೈಜ್ ಅಲ್ಲಿ ಇರಿಸಬೇಕು ಯಾಕೆಂದ್ರೆ ಸೇಮ್ ಆನ್ಸರ್ ಇದೆ ಆದ್ರೆ ಸೈಜ್ ದೊಡ್ಡದಾಗಿದೆ ಹಾಗಾಗಿ ಮಿನಿಮಲ್ ಸೈಜ್ ಗೆ ಇರಿಸಬೇಕು ಆದ್ರೆ ಇದನ್ನ ಮಲ್ಟಿಪ್ಲಿಕೇಶನ್ ಇನ್ನೊಂದು ತರ ಮಾಡಿದ್ರೆ ನೋಡಿ ಸೇಮ್ ಪ್ರಾಬ್ಲಮ್ 7/8 ಅಲ್ಲ 7/8 into 4/11 ಅಂತ ಇದೆ ಈಗ ನೋಡಿ ಏನು ಮಾಡಬಹುದು 4 1s 4 4 2s 8 ಯಾಕೆಂತಂದ್ರೆ ಇದು ನ್ಯೂಮರೇಟರ್ ಇದೆ ಇಲ್ಲಿ ಡಿನಾಮಿನೇಟರ್ ಇದೆ ಡಿವೈಡ್ ಮಾಡಬಹುದಾ ಹಾಗಾಗಿ 4 1s 4 4 2s 8 ಏನಾಯ್ತು 7 into 1 ಆಯ್ತು 7 into 1 7 11 into 2 22 ನೋಡಿ ಸೇಮ್ ಆನ್ಸರ್ ಬಂತಾ ಅಂದ್ರೆ ಇವೇನು ಕರೆಕ್ಟ್ ಆದ್ರೆ ಈಸಿಯೆಸ್ಟ್ ಯಾವುದು ನೋಡಿ ನಾವು ಡೇಟಾ 4 ಇಂದ 8 ನೋಡಕ್ಕೆ ಸಾಧ್ಯ ಆಯ್ತು ಸೊ ಇಲ್ಲಿ 2 into 11 2s 22 7 1s 7 ಅಂದ್ರೆ ಎಲ್ಲಿ ರಿಡ್ಯೂಸ್ ಮಾಡೋ ಸಾಧ್ಯ ಇದೆ ಅಲ್ಲೆಲ್ಲ ರಿಡ್ಯೂಸ್ ಮಾಡಿ ನಾವು ಡೈರೆಕ್ಟ್ ಆಗಿ ಆನ್ಸರ್ ತಗೊಂಡ್ರೆ ಎರಡೂ ವೇ ಕೂಡ ಕರೆಕ್ಟ್ ಇದೆ ಆದ್ರೆ ನಾವು ಈಸಿಯೆಸ್ಟ್ ವೇ ನಲ್ಲಿ ತಗೊಳ್ಬೇಕು ಮಲ್ಟಿಪ್ಲಿಕೇಶನ್ ಅಂತಂದ್ರೆ ಡೈರೆಕ್ಟ್ ಆಗಿ ನ್ಯೂಮರೇಟರ್ ಇಂಟು ನ್ಯೂಮರೇಟರ್ ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ ಕರೆಕ್ಟ್ ಆದ್ರೆ ನೀವು ನ್ಯೂಮರೇಟರ್ ಇಂದ ಡಿನಾಮಿನೇಟರ್ ಅಥವಾ ಡಿನಾಮಿನೇಟರ್ ಇಂದ ನ್ಯೂಮರೇಟರ್ ನ ಡಿವೈಡ್ ಮಾಡೋ ಸಾಧ್ಯ ಇದೆ ಡಿವೈಡ್ ಮಾಡ್ಬಿಡಿ ಡಿವೈಡ್ ಮಾಡಿ ಉಳಿದಿರೋ ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಇಲ್ಲಿ ಇಷ್ಟೊಂದೆಲ್ಲ ನಾವು ಸಿಂಪ್ಲಿಫೈ ಮಾಡಿದ ಬರೋ ಆನ್ಸರ್ ಡೈರೆಕ್ಟ್ ಆಗಿ ಸಿಗ್ತದೆ ಹಾಗಾಗಿ ವಿ ಹ್ಯಾವ್ ಟು ಪ್ರಿಫರ್ ದಿಸ್ ಮೆಥಡ್ ಹಾಗಂತ ಈ ತಪ್ಪು ಅಂತ ಅಲ್ಲ ಬಟ್ ನಮಗೆ ಫಾಸ್ಟ್ ಆಗಿ ಮಲ್ಟಿಪ್ಲಿಕೇಶನ್ ಆನ್ಸರ್ ಬೇಕು ಅಂತಂದ್ರೆ ವಿ ಗೋ ವಿತ್ ದಿಸ್ ಮೆಥಡ್ ಓಕೆನಾ ಸೊ ಈ ತರದ್ದು ಒಂದು 5 ಪ್ರಾಬ್ಲಮ್ಸ್ ನೀವು ಮಾಡಿ ಹೋಮ್ವರ್ಕ್ಗೆ ಓಕೆ ನೆಕ್ಸ್ಟ್ ಇದೇ ಮಲ್ಟಿಪ್ಲಿಕೇಶನ್ ಅಲ್ಲಿ ಇನ್ನ ಪಾಯಿಂಟ್ ಬರುವಂತ ಫ್ರಾಕ್ಷನ್ಸ್ ಗಳನ್ನ ನೋಡೋಣ ಹೇಗಿರುತ್ತೆ ಅಂತ
ಮಕ್ಕಳ ಇಲ್ಲಿ ನಾವು ಫ್ರಾಕ್ಷನ್ಸ್ ನಂಬರ್ ಮಲ್ಟಿಪ್ಲಿಕೇಶನ್ ಏನ್ ಮಾಡ್ತೀವಿ, ಆಗ ನಾವು ಪಾಯಿಂಟ್ ಇಡೋ ಜಾಗ ಸ್ವಲ್ಪ ತಪ್ಪಾದ್ರೂ ಇಡೀ ಹೋಲ್ ಪ್ರಾಬ್ಲಮ್ ರನ್ ಆಗುತ್ತೆ. ಹಾಗಾಗಿ ಇಲ್ಲಿ ದಯವಿಟ್ಟು ನೀಟಾಗಿ ಗಮನಿಸಿ. 1.23 into 0.175 ಅಂತ ಇದೆ ಮಲ್ಟಿಪ್ಲಿಕೇಶನ್. ಓಕೆನಾ? ಇದನ್ನು ಕರೆಕ್ಟ್ ನೋಡ್ಬಿಡಿ. ಇಲ್ಲಿ ಪಾಯಿಂಟ್ ಹೇಗಿಡೋದು ಅಂತ ನೀವು ಕನ್ಫ್ಯೂಸ್ ಆಗಿ ಆಗ್ತೀರಾ. ಹಾಗಾಗಿ ದಯವಿಟ್ಟು ನೀಟಾಗಿ ಗಮನಿಸಿ. ಈಗ ಮಲ್ಟಿಪ್ಲಿಕೇಶನ್ ಮಾಡೋದಾ? ಮಲ್ಟಿಪ್ಲಿಕೇಶನ್ ಪ್ರೋಸೆಸ್ ಸೇಮೇ, ಆದರೆ ಪಾಯಿಂಟ್ ಇರೋದ್ರಿಂದ ನೀವು ಪಾಯಿಂಟ್ ಎಲ್ಲಿ ಇಡಬೇಕು ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಈಗ ನೋಡಿ 5 3s 15 1, 5 2s 10 plus 1 11, 1 carry, 5 1s 5 plus 1 6, 5 1s 5. ಅದೇ ತರ 7 3s 21 ಗೆ 1 2 carry, 7 2s 14 14 plus 2 16, 1 carry, 7 1s 7 7 plus 1 8, 7 1s 7. ಅದೇ ತರ 1 ಇದೆ, 1 3s 3, 1 2s 2, 1 1s 1, 1 1s 1. ಫೈವ್ ಹಂಗಿದೆಯಾ? 5 1 plus 1 2, 6 plus 6 plus 3 6 plus 6 12, 12 plus 3 15, carry 1, 5 plus 1 6, 6 plus 2 8, 8 plus 8 16, carry 1, 7 plus 1 plus 1 9, 1 ಗೆ 1. ಮಕ್ಕಳಲ್ಲಿ ಹುಷಾರಾಗಿ ಗಮನಿಸಬೇಕು. ನಾವು ಪಾಯಿಂಟ್ ಎಲ್ಲಿ ಇಟ್ಟಿದ್ದೀವಿ ಅಂತ ನೋಡಿ. ಇಲ್ಲಿ ಎರಡು ಅಂಕಿಗಳಾದ್ಮೇಲೆ ಪಾಯಿಂಟ್ ಇದೆ, ಇಲ್ಲಿ 3 ಅಂಕಿಗಳಾದ್ಮೇಲೆ ಪಾಯಿಂಟ್ ಇದೆ. ನಾವು ಇಲ್ಲಿ ಇಡುವ ಪಾಯಿಂಟ್ ನೋಡಿ. ನಮ್ಮ ಮಕ್ಕಳು ಎಲ್ಲಿ ತಪ್ಪು ಮಾಡಿದ್ರು ಅಂತಂದ್ರೆ, ಇಲ್ಲಿ 2 ಆದ್ಮೇಲೆ ಪಾಯಿಂಟ್ ಇದೆ, 2 ಆದ್ಮೇಲೆ ಪಾಯಿಂಟ್ ಇಟ್ಟೆ, ಇಲ್ಲಿ 3 ಆದ್ಮೇಲೆ ಪಾಯಿಂಟ್ ಇದೆ, ಇಲ್ಲಿ 3 ಆದ್ಮೇಲೆ ಪಾಯಿಂಟ್ ಇಟ್ಟೆ, ಹಿಂಗೆ ಇಟ್ಬಿಡ್ತಾರೆ ಆನ್ಸರ್. ಆಕ್ಚುಲಿ ದಿಸ್ ಇಸ್ ರಾಂಗ್. ನಾವು ಪಾಯಿಂಟ್ ಇಡ್ಬೇಕಾದ್ರೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ಕೇರ್ಫುಲ್ ಗಮನಿಸಿ. ಈ ನಂಬರ್ ಅಲ್ಲಿ ಎಷ್ಟು ಅಂಕಿಗಳಾದ್ಮೇಲೆ ಪಾಯಿಂಟ್ ಇದೆ? 2 ಆದ್ಮೇಲೆ ಇದೆ, ಇಲ್ಲಿ 3 ಆದ್ಮೇಲೆ ಇದೆ. ನಾವು ಎಷ್ಟಾದ್ಮೇಲೆ ಕೂಡ್ಕೋಬೇಕು. ಇಲ್ಲಿ 2 ಆದ್ಮೇಲೆ ಇದೆ, ಆ ಕಡೆದಲ್ಲಿ ಈ ಕಡೆ 3 ಆದ್ಮೇಲೆ ಇದೆಯಾ? 2 plus 3 ಟೋಟಲ್ 5 ತಾನೆ. ಹಾಗಾಗಿ ಆಫ್ಟರ್ 5 digits ಯು ಹ್ಯಾವ್ ಟು ಪ್ಲೇಸ್ ಪಾಯಿಂಟ್. ನೋಡಿ ಈಗ 1 2 3 4 5 ಅಂದ್ರೆ ಇಲ್ಲಿಗೆ ಪಾಯಿಂಟ್ ಇರಬೇಕು. ಈಗ ನೋಡಿ ಮತ್ತೆ ಅರ್ಥ ಮಾಡ್ಕೊಳ್ಳಿ. ನಾವು ಮಲ್ಟಿಪ್ಲೈ ಮಾಡ್ತಿರೋ ಎರಡೂ ನಂಬರ್ಸ್ ಅಲ್ಲಿ ಪಾಯಿಂಟ್ ಎಷ್ಟು ಡಿಜಿಟ್ ಆದ್ಮೇಲೆ ಇದೆ ಲೆಫ್ಟ್ ಸೈಡ್ ಇಂದ ಕೌಂಟ್ ಮಾಡಬೇಕು. ಇಲ್ಲಿ 3 ಡಿಜಿಟ್ಸ್ ಆದ್ಮೇಲೆ ಇದೆ, ಇಲ್ಲಿ 2 ಡಿಜಿಟ್ಸ್ ಆದ್ಮೇಲೆ ಇದೆ. ಟೋಟಲ್ 3 plus 2 5 ಡಿಜಿಟ್ಸ್ ಆದ್ಮೇಲೆ ಬಂದಿರೋ ಆನ್ಸರ್ ಅಲ್ಲಿ ಆಡ್ ಮಾಡಿ 5 ಡಿಜಿಟ್ಸ್ ಆದ್ಮೇಲೆ ನಾವು ಪಾಯಿಂಟ್ ಇಡಬೇಕು. ಅಂತಂದ್ರೆ ಫಸ್ಟ್ ಎಷ್ಟು ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇದೆ ಅಂದ್ರೆ ಇಲ್ಲಿ ಗಮನಿಸಬೇಕಾಗಿರೋದು. ಇಲ್ಲಿ ನೋಡಿ ಸರ್, ಈ ಕಡೆಯಿಂದ 2 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆ, ಈ ಕಡೆಯಿಂದ 2 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆ. ನಾವು ಎಣಿಸಬೇಕಾಗಿರೋದು ಯಾವ ಕಡೆಯಿಂದ? ಮಕ್ಕಳ ಗಮನಿಸಿ, ನಾವು ಎಣಿಸಬೇಕಾಗಿರೋದು ಈ ಕಡೆಯಿಂದ, ಫ್ರಮ್ ಲೆಫ್ಟ್ ಟು ರೈಟ್. ಅರ್ಥ ಆಗ್ತಿದ್ಯಾ? ಸೊ ನಾವು ಲೆಫ್ಟ್ ಟು ರೈಟ್, ಇಲ್ಲಿ ಲೆಫ್ಟ್ ಟು ರೈಟ್, ಈ ಲೆಫ್ಟ್ ಟು ರೈಟ್ ಎಷ್ಟು ಡಿಜಿಟ್ಸ್ ಆದ್ಮೇಲೆ ನಂಬರ್ ಪಾಯಿಂಟ್ ಇದೆ ಅಂತ ನೋಡ್ಕೊಂಡು ಆ ಎರಡೂ ಕಡೆ ಪಾಯಿಂಟ್ ನಂಬರ್ಸ್ ನ ಕೌಂಟ್ ಮಾಡ್ಕೊಂಡು ಟೋಟಲ್ ಎಷ್ಟು ಡಿಜಿಟ್ಸ್ ಬರುತ್ತೋ ಅಷ್ಟು ಡಿಜಿಟ್ಸ್ ಆದ್ಮೇಲೆ ನಾವು ಬಂದಿರೋ ಆನ್ಸರ್ ಅಲ್ಲಿ ನೋಡಿ. ಮತ್ತೆ ಇಲ್ಲೂ ಕೂಡ ಲೆಫ್ಟ್ ಟು ರೈಟ್ 1 2 3 4 5 ಬಂದಿದೆ, 5 ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್. ಸೊ ಆನ್ಸರ್ ಇಸ್ 1.965525. ಅರ್ಥ ಆಗ್ಲಿಲ್ಲ? ಸೊ ಈ ತರ ಪ್ರಾಬ್ಲಮ್ ನ ಇದು ದಯವಿಟ್ಟು ನೀವು ಮಾಡಲೇಬೇಕು. ಈ ಪ್ರಾಬ್ಲಮ್ಸ್ ಈ ಸಲ ನಮಗೆ ಚೇಂಜ್ ಮಾಡ್ತಾ ಇದೀನಿ, 10 ಮಾಡಬೇಕು ಹೋಮ್ ವರ್ಕ್ ಅಲ್ಲಿ. 10 ಪ್ರಾಬ್ಲಮ್ ನಿಮ್ಮ ಇಷ್ಟ ಬಂದ ಸಾಧ್ಯವಾದಷ್ಟು ದೊಡ್ಡ ತಗೊಳ್ಳಿ. ಯಾಕೆ ಅಂತಂದ್ರೆ ನಿಮ್ಗೆ ಈ ಪ್ರಾಬ್ಲಮ್ ಮಾಡೋದು ಒಮ್ಮೆ ಅರ್ಥ ಆಗ್ಬಿಟ್ರೆ ನೀವು SSLC ಯು ಕ್ಯಾನ್ ಡೆಫಿನೆಟ್ಲಿ ಸ್ಕೋರ್ ಮೋರ್ ದ್ಯಾನ್ 80 ಮಾರ್ಕ್ಸ್. ಹಾಗಾಗಿ ನೀವು ಈ ಒಂದು ಮಲ್ಟಿಪ್ಲಿಕೇಶನ್ ನೀವು ದಯವಿಟ್ಟು ಕಲಿತಿರ್ಬೇಕು ಚೆನ್ನಾಗಿ. ಈ ಮಲ್ಟಿಪ್ಲಿಕೇಶನ್ ನಿಜವಾಗಿ ಕರೆಕ್ಟ್ ಆಗಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಡಿವಿಷನ್ ಬರುತ್ತೆ. ಡಿವಿಷನ್ ನೀವು ಒಂದ್ಸಲ ನೋಡ್ಕೊಂಡ್ಬಿಟ್ರೆ ಫ್ರಾಕ್ಷನ್ಸ್ ಎಲ್ಲ ಮುಗಿದೋಗ್ಬಿಡುತ್ತೆ. ಓಕೆನಾ ಮಕ್ಕಳೇ? ಕೇರ್ಫುಲ್ ಆಗಿ ಗಮನಿಸಿ. ಡಿವಿಷನ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ 12/16 ಡಿವೈಡೆಡ್ ಬೈ 3/4 ಅಂತ ಇದೆ. ಇದನ್ನ ನಾವು ಡಿವಿಷನ್ ಮಾಡಬೇಕು ಅಂತಂದ್ರೆ ನಾವಿಲ್ಲಿ
ಡಿವಿಷನ್ ಮಲ್ಟಿಪ್ಲಿಕೇಶನ್ ಚೇಂಜ್ ಆಗುತ್ತೆ, ಜೊತೆಗೆ ನಾವು ಈ ನಂಬರ್ದು ಅಥವಾ ಈ ನಂಬರ್ ಯಾವ್ದಾದ್ರು ಒಂದು ನಂಬರ್ದು ರೆಸಿಪ್ರೋಕಲ್ ಮಾಡಬೇಕಾಗುತ್ತೆ. ಹೇಗೆ ಅಂತ ನೋಡಿ, ಈಗ 12/16 ಏನೇನು ಹೇಳಿದೆ, ಡಿವಿಷನ್ ಇರೋದು ಮಲ್ಟಿಪ್ಲಿಕೇಶನ್ ಆಗಿ ಚೇಂಜ್ ಆಗುತ್ತೆ. ಯಾವಾಗ ಸಿಂಬಲ್ ಚೇಂಜ್ ಆಗುತ್ತೋ ಆಗ ಈ ನಂಬರು ರೆಸಿಪ್ರೋಕಲ್ ಆಗುತ್ತೆ. ರೆಸಿಪ್ರೋಕಲ್ ಆಗೋದಂತಂದ್ರೆ ಡಿನಾಮಿನೇಟರ್ ಇರೋದು ನ್ಯೂಮರೇಟರ್ ಬರುತ್ತೆ, ನ್ಯೂಮರೇಟರ್ ಇರೋದು ಡಿನಾಮಿನೇಟರ್ ಬರುತ್ತೆ. ಈಗ ನೋಡಿ 4/3 ಇರೋದು 3/4 ಇರೋದು 4/3 ಆಗುತ್ತೆ. ಓಕೆನಾ? ಈಗ ನೋಡಿ ನಮಗೆ ಗೊತ್ತು ಮಲ್ಟಿಪ್ಲಿಕೇಶನ್ ಮಾಡಕ್ಕೆ 4 1s 4 4s, ಅದೇ ತರ 3 1s 3 4s. ಏನಾಯ್ತು ಈಗ 4 into 1 4 divided by 4 into 1 4 ಆಯ್ತಾ, is equal to 4 1s 4 1s. Answer is 1. 12/16 divided by 3/4 ಅಂತಂದ್ರೆ ಆನ್ಸರ್ 1. ಇದು ಗೊತ್ತಾಯ್ತಲ್ಲ ಮಕ್ಕಳ? ನಾವಿಲ್ಲಿ ಯಾವುದೇ ಡಿವಿಷನ್ ಮಾಡಬೇಕು ಅಂತಂದ್ರೆ ಫಸ್ಟ್ ಫಂಕ್ಷನ್ ಒಂದು ಫಂಕ್ಷನ್ ಅದೇ ತರ ತಗೊಂಡು ಇನ್ನೊಂದು ಫಂಕ್ಷನ್ ನಂಬರ್ನ ರೆಸಿಪ್ರೋಕಲ್ ಮಾಡಬೇಕು. ಇಲ್ಲಿ ಸಿಂಬಲ್ ಚೇಂಜ್ ಆದಾಗ ಯಾವ್ದು ಎರಡಲ್ಲಿ ಯಾವುದೋ ಒಂದು ನಂಬರ್ ರಿವರ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಇದನ್ನ ಕಾನ್ಸ್ಟೆಂಟ್ ಆಗಿ 12/16 ಹಾಗೆ ಇಟ್ಕೊಂಡು 3/4 ನ 4/3 ಮಾಡಿದೆ. ನೀವು ಕೇಳಬಹುದು, ಸರ್ 3/4 ನ ಹಾಗೆ ಇಟ್ಕೊಂಡು 12/16 ನ ರಿವರ್ಸ್ ಮಾಡಕ್ಕಾಗಲ್ವಾ ಅಂತ. ನೋಡಿ ಆಗೋ ಮಾಡಬಹುದು. 3/4 ನ ಹಾಗೆ ಇಟ್ಕೊಂಡು ಇಂಟು 12/16 ನ ರೆಸಿಪ್ರೋಕಲ್ ಮಾಡಿದ್ರೆ ಅಂದ್ರೆ 16/4 ಸರಿ 16/12 ಅಲ್ವಾ? ಈಗ ನೋಡಿ 4 1s 4 4s 3 1s 3 4s 4 1s 4 1s. ಆನ್ಸರ್ ಏನು ಬಂತು? 1. ಸೊ ಇಲ್ಲೂ ಆನ್ಸರ್ 1 ಇದೆ, ಇಲ್ಲೂ ಆನ್ಸರ್ 1 ಇದೆ. ಅಂದ್ರೆ ಎರಡರಲ್ಲಿ ಈ ಎರಡೂ ನಂಬರ್ಸ್ ಅಲ್ಲಿ ಯಾವ್ದಾದ್ರು ಒಂದೊಂದ ಕಾನ್ಸ್ಟೆಂಟ್ ಆಗಿ ಹಾಗೆ ಇಟ್ಕೊಂಡು ಸಿಂಬಲ್ ಚೇಂಜ್ ಆದ ತಕ್ಷಣ ಇನ್ನೊಂದು ನಂಬರ್ನ ರೆಸಿಪ್ರೋಕಲ್ ಮಾಡಿದ್ರೆ ಅಂದ್ರೆ ನ್ಯೂಮರೇಟರ್ ಡಿನಾಮಿನೇಟರ್ ನ ಇಂಟರ್ಚೇಂಜ್ ಮಾಡಿದ್ರೆ ನಮಗೆ ಬೇಕಾಗಿರೋ ಡಿವಿಷನ್ ಆನ್ಸರ್ ಸಿಗುತ್ತೆ. ಇದು ಹೌ ಟು ಡಿವೈಡ್ ಅ ಫ್ರಾಕ್ಷನ್. ಇನ್ನ ನಮಗೆ ನೆಕ್ಸ್ಟ್ ಉಳಿತಕ್ಕಂಥದ್ದು ಇನ್ನೊಂದು ಫ್ರಾಕ್ಷನ್ಸ್ ಅಲ್ಲಿ ಪಾಯಿಂಟ್ ಇರೋ ನಂಬರ್ಸ್ ಡಿವೈಡ್ ಮಾಡೋದು ಹೇಗೆ ಅಂತ. ಇದು ಸಿಂಪಲ್, ನಿಮಗೆ ಮಾಮೂಲಿ ನಂಬರ್ಸ್ ಹೇಗೆ ಮಾಡ್ತೀವೋ ಹಾಗೆ. ಈಗ ಒಂದು ಎಕ್ಸಾಂಪಲ್ ಯಾವ ತಗೋಬಹುದು? ಈಗ ನಾನು ನೋಡಿ ಸಿಂಪಲ್ ಆಗಿ ತಗೋತೀನಿ. 3.75 divided by 0.375. ನೋಡಿ ನಂಬರ್ ಚೆನ್ನಾಗಿದೆ, ನಿಮಗೆ ನಂಬರ್ ಸೇಮ್ ಅಂತ ಕಾಣಿಸ್ಬೋದು. ಇಲ್ಲಿ ಪಾಯಿಂಟ್ ಬೇರೆ ಕಡೆ ಇದೆ. ನೀವು ಇದನ್ನು ತುಂಬಾ ಚೆನ್ನಾಗಿ ಗಮನಿಸಬೇಕು ಮಕ್ಕಳಿಗೆ. ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು 3.75 ಇದೆಯಾ, ಡಿವೈಡ್ ಬೈ 0.375 ಅಂತ ಇದೆ. ಮಕ್ಕಳ ನಾವು ಮಾಡ್ಬೇಕಾಗಿರೋದು ಇಷ್ಟೇ. ಇಲ್ಲಿ ಈ ಪಾಯಿಂಟ್ಸ್ ಅನ್ನ ಶಿಫ್ಟ್ ಮಾಡ್ತಾ ಹೋಗ್ಬೇಕು. ಪಾಯಿಂಟ್ ನ ಶಿಫ್ಟ್ ಮಾಡ್ಬೋದು ಅಥವಾ ಪಾಯಿಂಟ್ ನ ರಿವರ್ಸ್ ಮಾಡ್ಬೋದು, ನೋಡ್ಬೋದು ಹೆಂಗ್ ಚೇಂಜ್ ಮಾಡ್ಬೋದು ಅಂತ. ಈಗ ನೋಡಿ ಇಲ್ಲಿ ಈ ಪಾಯಿಂಟ್ ಇಲ್ಲಿ ಶಿಫ್ಟ್ ಮಾಡಿದ್ರೆ ಈ ಪಾಯಿಂಟ್ ಇಲ್ಲಿ ಶಿಫ್ಟ್ ಆಗಬೇಕು. ಇದು ಸಿಂಪಲ್ ವೇ ಅಂತಂದ್ರೆ ಇದು ಆಕ್ಚುಲಿ ಮ್ಯಾಥಮೆಟಿಕಲ್ ವೇ ಅಲ್ಲ, ಇದು ಸಿಂಪಲ್ ವೇ ಅಲ್ಲಿ ಹೆಂಗ್ ಮಾಡೋದು ಅಂತಂದ್ರೆ ಇಲ್ಲಿಂದ ಇದು ಇಲ್ಲಿ ಶಿಫ್ಟ್ ಆದ್ರೆ ಇದು ಇಲ್ಲಿಂದ ಇಲ್ಲಿ ಶಿಫ್ಟ್ ಆಗುತ್ತೆ, ಇದು ಇಲ್ಲಿಂದ ಇಲ್ಲಿ ಶಿಫ್ಟ್ ಆದ್ರೆ ಇದು ಇಲ್ಲಿಂದ ಇಲ್ಲಿ ಶಿಫ್ಟ್ ಆಗುತ್ತೆ. ನೋಡಿ ಇಲ್ಲಿ ಶಿಫ್ಟ್ ಆಗಿ ಏನೋ ನಂಬರ್ ಇಲ್ಲ, ಆದ್ರೆ ಇಲ್ಲಿ ಶಿಫ್ಟ್ ಆಗಿ ಏನೋ ನಂಬರ್ ಇದೆ. ಇದು ಇಲ್ಲಿ ಶಿಫ್ಟ್ ಮಾಡಬೇಕು ಅಂತಂದ್ರೆ ಇಲ್ಲೊಂದು 0 ಹಾಕಿ ನೆಕ್ಸ್ಟ್ ಇಲ್ಲಿ ಶಿಫ್ಟ್ ಮಾಡಬಹುದು. ಅದಕ್ಕೆ ನೋಡಿ ಏನಾಗುತ್ತೆ ನಂಬರು 3750 divided by 375. ಅಂದ್ರೆ ಶಿಫ್ಟ್ ಮಾಡ್ಬೇಕಂದ್ರೆ ಕರೆಕ್ಟ್ ಗಮನಿಸಬೇಕಾಗಿರೋದು ಪ್ರತಿಯೊಂದು ಮೇಲ್ಗಡೆ ಎಲ್ಲಿ ಶಿಫ್ಟ್ ಆಗುತ್ತೋ ಇಲ್ಲೂ ಅದೇ ತರನೇ ಶಿಫ್ಟ್ ಮಾಡಬೇಕು. ಶಿಫ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಮೇಲ್ಗಡೆ ನಂಬರ್ ಇಲ್ಲ ಅಂತಂದ್ರೆ ನಾವು 0 ನ ಹಾಕೋಬೇಕಾಗುತ್ತೆ. ಈಗ ನೋಡಿ 375 1s 375 10s ಅಥವಾ 375 0 ಇದೆ, 375 1s ಆಗುತ್ತೆ 0ಗೆ 10. ಇದನ್ನ ಬೇರೆ ತರ ಹೇಗೆ ಮಾಡ್ಬೋದಪ್ಪ ಅಥವಾ ಇನ್ನು ಮಕ್ಕಳ ಇನ್ನೂ ಡಿಫ್ರೆಂಟ್ ವೇ ಏನಂತಂದ್ರೆ ಇಲ್ಲಿ ನೋಡಿ ಇಲ್ಲಿ ಪಾಯಿಂಟ್ ಇರೋದು 2 ಡಿಜಿಟ್ ಆದ್ಮೇಲೆ, ಇಲ್ಲಿ ಪಾಯಿಂಟ್ ಇರೋದು 3 ಡಿಜಿಟ್ ಆದ್ಮೇಲೆ. ಸೊ ಇಲ್ಲಿ ಪಾಯಿಂಟ್ 2 ಡಿಜಿಟ್ ಇರೋದನ್ನ 3 ಡಿಜಿಟ್ ಮಾಡಬೇಕು ಅಂತಂದ್ರೆ 0 ಹಾಕ್ಬೋದಾ? ಈಗ ನೋಡಿ ಸರ್ 0 ಹಾಕಿದ್ರೆ 3 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆಯಾ, ಇಲ್ಲೂ ಕೂಡ 3 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆಯಾ. ಈಗ ನಾವು ಡೈರೆಕ್ಟ್ ಹೇಳ್ಬೋದು ಅಂತಂದ್ರೆ ಈ ಪಾಯಿಂಟ್ ಎರಡೂ ತೆಗೆದು ಡೈರೆಕ್ಟ್ ಡಿವಿಷನ್ ಮಾಡಬಹುದು. 375 1s 375 10s. ಈಗ ನೋಡಿ ಸರ್ ಡೈರೆಕ್ಟ್ ಆಗಿ ಮಾಡ್ಬಿಡ್ರಿ ಈ ತರ ನಂಬರ್ಗೆ ಬೇರೆ ತರ ನಂಬರ್ಗೆ ಮಾಡ್ಬೋದಾ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಮಕ್ಕಳು ನೋಡಿ ಫಾರ್ ಎಕ್ಸಾಂಪಲ್ ಬೇರೆ ತಗೊಂಡಿದ್ದೀನಿ. ಈಗ 3.5 ಡಿವೈಡೆಡ್ ಬೈ 0.25 ಇದೆ. ಈಗ ನೋಡಿ ಇಲ್ಲಿ 1 ಡಿಜಿಟ್ ಅಂದ್ರೆ ಪಾಯಿಂಟ್ ಇದೆ, ಇಲ್ಲಿ 2 ಡಿಜಿಟ್ ಅಂದ್ರೆ ಪಾಯಿಂಟ್ ಇದೆ ಅಲ್ವಾ? ಸೊ ಈಗ ಇಲ್ಲೂ 2 ಡಿಜಿಟ್ ಅಂದ್ರೆ ಪಾಯಿಂಟ್ ತಗೋಬೇಕು ಅಂದ್ರೆ ಏನ್ ಮಾಡ್ಬೋದು, ನಾವು ಹೇಳಿದಾಗೆ 0 ಹಾಕ್ಬೋದು. ಈ ತರ 0 ಹಾಕಿ ಈ ಪಾಯಿಂಟ್ ತೆಗೆದ್ರೆ ಏನಾಗುತ್ತೆ 350
ಡಿವೈಡೆಡ್ ಬೈ 25 ಆಗುತ್ತೆ. ಹೌದಾನೆ? ಈಗ ನೋಡಿ ಏನಾಗುತ್ತೆ 25 1 25 ಏನಾಗುತ್ತೆ 1 ಆಗುತ್ತೆ. 25 ಆಯ್ತು, 2 10 ಗೆ 100 ಆಯ್ತು, 25 4. ಸೊ ಆನ್ಸರ್ ಇಸ್ 14. ನಿಮಗೆ ಇದನ್ನ ಕರೆಕ್ಟ್ ಇದೆಯಾ ಇಲ್ವಾ ಚೆಕ್ ಮಾಡೋದು ಹೇಗೆ? ಯಾಕೆಂತಂದ್ರೆ ನಾವು ತಗೊಂಡಿರೋದು 3.5 ಡಿವೈಡೆಡ್ ಬೈ 0.25. ಸೊ ನಮಗೆ ಬಂದು ನಾವು ಕ್ಯಾಲ್ಕುಲೇಷನ್ ಮಾಡೋದು 350 ಡಿವೈಡೆಡ್ ಬೈ 25. ಸೊ ನಮಗೆ ಬಂದಿರೋ ಆನ್ಸರ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಈಗ ಏನ್ ಮಾಡ್ಬೋದು, ಈ ಡಿನಾಮಿನೇಟರ್ ಇಂದ ನಾವು ಈ ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಈ ನ್ಯೂಮರೇಟರ್ ಬರಬೇಕು. ಹೌದಲ್ವಾ? ನೋಡಿ ಮಾಡೋಣ. ನೋಡಿ ಮಕ್ಕಳ, ಇದು ಆನ್ಸರ್ 14 ಕರೆಕ್ಟ್ ಆಗಿ ಚೆಕ್ ಮಾಡಲಿಕ್ಕೆ ಇಲ್ಲಿ ಬಂದಿರೋ ಆನ್ಸರ್ನು ಇಲ್ಲಿರೋ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ನ್ಯೂಮರೇಟರ್ ಬರಬೇಕು. ಹೌದಾನೆ? ಈಗ ನೋಡಿ ಅದನ್ನ ಚೆಕ್ ಮಾಡೋಣ. 0.25 ಇಂಟು 14 ಅಲ್ವಾ? 14 ಮಾಡಿದ್ರೆ ಏನಾಗುತ್ತೆ? 4 5 20, 20 ಗೆ 0 2 2 4 2 8, 8 plus 2 10, 10 ಗೆ 0 1, 1 is 1 ಇದೆ 1. ಸೊ 1 5 5, 1 2 2 ಆಯ್ತಲ್ವಾ? ಸೊ ಈಗ ಏನಿಲ್ಲ, 0 ಗೆ 0 ನ 0 plus 5 5, 2 plus 1 3 ಅಲ್ವಾ? ಈಗ ನೋಡಿ ಇಲ್ಲಿ ಯಾವುದೇ ಪಾಯಿಂಟ್ಸ್ ಇಲ್ಲ, ಆದ್ರೆ ಇಲ್ಲಿ ಪಾಯಿಂಟ್ ಇದೆ, 2 ಡಿಜಿಟ್ ಅಂದ್ರೆ ಪಾಯಿಂಟ್ ಇದೆ ಅಲ್ವಾ? ಸೊ ನಾವು ಆನ್ಸರ್ ಅಲ್ಲಿ ನೋಡೋದು 2 ಡಿಜಿಟ್ ಅಂದ್ರೆ ಪಾಯಿಂಟ್ ಇದೆ. ಏನಂತ ಆನ್ಸರ್ 3.50. 3.50 ಇಲ್ಲಿರೋ ಆನ್ಸರ್ ಸೇಮ್ ಇದೆ ಅಲ್ವಾ? ಹಾಗಾಗಿ ಅವರ ಆನ್ಸರ್ ಇಸ್ ಕರೆಕ್ಟ್. ಅಂದ್ರೆ ನಾವು ಪಾಯಿಂಟ್ ನ ಶಿಫ್ಟ್ ಮಾಡಕ್ಕೆ ಎಷ್ಟು ಡಿಜಿಟ್ ಅಂದ್ರೆ ಪಾಯಿಂಟ್ ಇದೆ ಅಂತ ನೋಡಿ, ಆ ಪಾಯಿಂಟ್ ನ ಎಷ್ಟು ಡಿಜಿಟ್ ಅಂದ್ರೆ ಪಾಯಿಂಟ್ ಇದೆ ಅಂತ ನೋಡಿ, ಆ ಡಿಜಿಟ್ ಗಳನ್ನ ಸೇವ್ ಮಾಡಿ ಆಮೇಲೆ ಪಾಯಿಂಟ್ ನ ತೆಗೆದು ಹಾಕಿದ್ರೆ ಯಾವ ನಂಬರ್ ಬರುತ್ತೋ ಅದನ್ನ ಡಿವೈಡ್ ಮಾಡಿದ್ರೆ ನಮಗೆ ಬರೋ ಆನ್ಸರ್ ಈ ಡಿವಿಷನ್ ಅಲ್ಲಿ ಸೇಮ್ ಇರುತ್ತೆ. ಕ್ಲಿಯರ್? ಸೊ ಇದನ್ನು ಕೂಡ ನೀವು ಈ ತರದ್ದು ಒಂದು 5 ಪ್ರಾಬ್ಲಮ್ಸ್ ನ ಹೋಮ್ ವರ್ಕ್ ಗೆ ಮಾಡ್ತೀವಿ. ಓಕೆನಾ? ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಕಲ್ತಿದ್ದೇನೇನಪ್ಪ ಅಂತಂದ್ರೆ ನಂಬರ್ಸ್ ಅಲ್ಲಿ ಅಡಿಷನ್ಸ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. ಅದೇ ತರ ಫ್ರಾಕ್ಷನ್ಸ್ ಅಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. ಹೌದಲ್ವಾ? ಸೊ ಇದನ್ನ ನಾವು ಎಷ್ಟು ಪರ್ಫೆಕ್ಟ್ ಆಗಿ ಕಲ್ತಿದೀವಿ ಅನ್ನೋದ್ರ ಮೇಲೆ ನಮ್ಮ ಮ್ಯಾಥಮೆಟಿಕ್ಸ್ ನ ಸ್ಟ್ರೆಂತ್ ಅಂತಂದ್ರೆ ನಾವ್ ಎಷ್ಟು ಚೆನ್ನಾಗಿ ಸ್ಕೋರ್ ಮಾಡಬಹುದು ಅಥವಾ ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿರ್ಬೋದು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಈ ಬೇಸಿಕ್ಸ್ ನಾವು ಇವತ್ತು ಏನ್ ಕಲ್ತು ಬ್ರಿಡ್ಜ್ ಕೋರ್ಸ್ ಅಲ್ಲಿ ಈ ಬೇಸಿಕ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೀವು ಇವತ್ತು ಕಲ್ತಿರೋದನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಂಡಿರ್ಲೇಬೇಕು ಕಂಪ್ಲೀಟ್ ಥ್ರೂ ಔಟ್ ಯುವರ್ ಲೈಫ್. ಅಂತಂದ್ರೆ ನಾವು ಮ್ಯಾಥಮೆಟಿಕ್ಸ್ ಎಲ್ಲಿವರೆಗೂ ಕಲಿತಾ ಇರ್ತೀವಿ ಅಲ್ಲಿವರೆಗೂ ಇವತ್ತು ಕಲ್ತಿರೋ ಕ್ಲಾಸು ಬೇಕೇ ಬೇಕು. ಹಾಗಾಗಿ ಇದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇವತ್ತಿನ ಹೋಮ್ವರ್ಕ್ ಬರುತ್ತಲ್ಲ, ಈಗ ನಿಮ್ಮ ಪೂರ್ತಿ ಹೋಮ್ವರ್ಕ್ ಏನಿದೆ ಇವತ್ತಿಂದು ನಾನು ಇಲ್ಲಿ ಬೋರ್ಡ್ ಮೇಲೆ ಬರೀತೀನಿ, ಇದನ್ನ ನೀವು ಕಂಪ್ಲೀಟ್ ಮಾಡಿ ನನಗೆ ನಿಮ್ಮನ್ನ ಶುಕ್ರವಾರ ಅಥವಾ ಶನಿವಾರ ಸ್ಕೂಲ್ ಹತ್ರ ಕರೆಸ್ತೀವಿ, ಅವತ್ತು ನೀವು ಸಬ್ಮಿಟ್ ಮಾಡಬೇಕು. ನಾನು ಹೋಮ್ವರ್ಕ್ ಬರೀತೀನಿ, ವಿತೌಟ್ ಹೋಮ್ವರ್ಕ್ ಸ್ಕೂಲ್ ಹತ್ರ ಬಂದ್ರೆ ಪನಿಷ್ಮೆಂಟ್ ಇರುತ್ತೆ. ಹಾಗಾಗಿ ಯಾರು ಹೋಮ್ವರ್ಕ್ ನ ಮಿಸ್ ಮಾಡದೆ ಕಂಪ್ಲೀಟ್ ಮಾಡಿಕೊಂಡು, ಅಥವಾ ನೀವು ಇವತ್ತು ಮಾಡಿರೋ ಕ್ಲಾಸಲ್ಲಿ ಏನೇ ಡೌಟ್ಸ್ ಇದ್ರು ನನ್ನ ನಂಬರ್ ಇದೆ ನಿಮ್ಮ ಹತ್ರ, ನನ್ನ ನಂಬರ್ ಇಲ್ಲ ಅಂತಂದ್ರೆ ನಾನು ಹೋಮ್ವರ್ಕ್ ಬರೆದು ಕೆಳಗಡೆ ನನ್ನ ನಂಬರ್ ಬರೀತೀನಿ, ಆ ನಂಬರ್ಗೆ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ದು ಏನೇ ಡೌಟ್ಸ್ ಇದ್ರು ಕೇಳಬಹುದು. ಕ್ಲಿಯರ್? ಈ ಹೋಮ್ವರ್ಕ್ ಬರೀತೀನಿ, ಈ ಹೋಮ್ವರ್ಕ್ ನ ನೀವು ಕಂಪ್ಲೀಟ್ ಮಾಡಿಕೊಂಡು ನಾನು ಶುಕ್ರವಾರ ಅಥವಾ ಶನಿವಾರ ಹೇಳಿದ್ದೀನ ತಗೊಂಡು ಬರಲೇಬೇಕು. ಯಾಕೆಂದ್ರೆ ನಿಮ್ಗೆ ಹಾಗೆ ಬುಕ್ಸ್ ಕೊಟ್ಟಿದ್ದೀವಿ, ಅದರಲ್ಲಿ ನೋಟ್ ಬುಕ್ ಕೂಡ ಇದೆ. ಆ ನೋಟ್ ಬುಕ್ ಅಲ್ಲಿ ನೀವು ಬರೆದಿರೋ ನೀವು ಆನ್ಸರ್ ಜೊತೆಗೆ ನಮಗೆ ನಾವು ಕರೆದಿದ್ದಿನ ಬರ್ಬೇಕು ಸ್ಕೂಲ್ಗೆ. ಓಕೆ, ಥ್ಯಾಂಕ್ ಯು. ಇದು ನೋಡ್ಕೊಳ್ಳಿ, ನಾನು ಹೋಮ್ವರ್ಕ್ ನ ಬರೀತೀನಿ.